ಇದೀಗ ಪೂಜ್ಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಭಕ್ತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಶ್ರೀ ರಾಜುಗೌಡ ಸರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಗೌರವವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರುವ ಸರ್ವ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಲಿಕ್ಕೆ ಸಹೋದರ ಸ್ವರೂಪಿ ಶ್ರೀ ನಾಗರಾಜ್ ಶಿಕ್ಷಕರು ಇಬ್ರಾಹಿಂಪುರ್ ಅವರು ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಶ್ರೀ ಸಾಯಿಬಾಬಾ ಜಾತ್ರಾ ಮಹೋತ್ಸವದ ಅಂಗವಾಗಿ ಧಾರ್ಮಿಕ ಸಭೆ ಮತ್ತು ಸಂಗೀತ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಈ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತಹ ಶ್ರೀ ಪರಮ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಕಾಸಾಮಠ ಗುರುಮಠಕಲ್ರವರಿಗೆ ವೈಯಕ್ತಿಕವಾಗಿ ಹಾಗೂ ಶ್ರೀ ಸಾಯಿ ಮಂದಿರದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಅವರಿಗೆ ಅತಿಥಿ ಸತ್ಕಾರ ನೆರವೇರಿಸಬೇಕೆಂದು ಶ್ರೀ ಸಾಯಿ ಮಂದಿರ ಸಮಿತಿಯವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತಹ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳು ಪರಮಾನಂದೇಶ್ವರ ಸಂಸ್ಥಾನ ಮಠ ಅರಕೆರೆ ಕೆ ಮತ್ತು ಯಲಗೋಡ ಪೂಜ್ಯರಿಗೂ ಕೂಡ ವೈಯಕ್ತಿಕವಾಗಿ ಶ್ರೀ ಸಾಯಿ ಮಂದಿರದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಅದೇ ರೀತಿಯಾಗಿ ಇನ್ನೋರ್ವ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಇರ್ಗಪ್ಪ ತಾತನವರು ಭೋಜಲಿಂಗೇಶ್ವರ ಮಠ ಸೂಗರು ಪೂಜ್ಯರವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಶ್ರೀ ಸಾಯಿ ಮಂದಿರದ ವತಿಯಿಂದ ತುಂಬು ಹೃದಯವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ನರಸಿಂಹನಾಯಕ ರಾಜುಗೌಡ ಮಾಜಿ ಸಚಿವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಶ್ರೀ ಸಾಯಿ ಮಂದಿರದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಅದೇ ರೀತಿಯಾಗಿ ಇನ್ನೋರ್ವ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ಸುಭೋಸ್ ರಾಠೋಡ್ ಕೆಪಿಸಿಸಿ ಉಪಾಧ್ಯಕ್ಷರು ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡರು ಚಿಂಚೋಳಿ ಇವರಿಗೂ ಕೂಡ ಶ್ರೀ ಸಾಯಿ ಮಂದಿರದ ವತಿಯಿಂದ ತುಂಬು ಹೃದಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಹಾಗೂ ಉದ್ಘಾಟಕರಾಗಿ ಆಹ್ವಾನಿತರಾಗಿರ್ತಕ್ಕಂಥ ಶ್ರೀಮತಿ ಪ್ರೇಮಾ ಮೇಡಮ್ ಖ್ಯಾತ ಚಲನಚಿತ್ರ ನಟಿ ಇವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಶ್ರೀ ಸಾಯಿ ಮಂದಿರದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇನ್ನೋರ್ವರು ಉದ್ಘಾಟಕರಾಗಿ ಆಹ್ವಾನಿಸಿರುವಂತಹ ಶ್ರೀ ಶರಣ ಶೆಟ್ಟಿ ಮೇಡಮ್ ಚಲನಚಿತ್ರ ನಟಿ ಇವರಿಗೂ ಕೂಡ ವೈಯಕ್ತಿಕವಾಗಿ ಶ್ರೀ ಸಾಯಿ ಮಂದಿರದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಆಗಮಿಸಿರುವಂತಹ ಅದೇ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಆಗಮಿಸಿರುವಂತಹ ಶ್ರೀ ಶರಣು ಬಿ ಗದ್ದಿಗೆ ಅಧ್ಯಕ್ಷರು ಕರವೇ ಉತ್ತರ ಕರ್ನಾಟಕ ಇವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಶ್ರೀ ಸಾಯಿ ಮಂದಿರದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಅದೇ ರೀತಿಯಾಗಿ ಮೈಪಾಲ್ ರೆಡ್ಡಿ ಮನ್ನೂರ್ ಹಿರಿಯ ಸಾಹಿತಿಗಳು ಕಲಬುರಗಿ ಇವರಿಗೂ ಕೂಡ ಶ್ರೀ ಸಾಯಿ ಮಂದಿರದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಅದೇ ರೀತಿಯಾಗಿ ಶ್ರೀ ವಿಶ್ವನಾಥ್ ಪಿ ಹಿರೇಮಠ್ ಹಿರಿಯ KAS ಅಧಿಕಾರಿಗಳು ಕರ್ನಾಟಕ ಸರ್ಕಾರ ಇವರಿಗೂ ಕೂಡ ಶ್ರೀ ಸಾಯಿ ಮಂದಿರದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಬಸವರಾಜ್ ಪಡ್ಕೋಟ್ ರಾಜ್ಯಾಧ್ಯಕ್ಷರು ನಮ್ಮ ಕರ್ನಾಟಕ ಸೇನೆ ಬೆಂಗಳೂರು ಇವರಿಗೂ ಕೂಡ ಶ್ರೀ ಸಾಯಿ ಮಂದಿರದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಸ್ಕ್ರೀನ್ ಚಾಲು ಮಾಡ್ದಾನ ಇಲ್ಲ ಇನ್ನು ಅದೇ ರೀತಿಯಾಗಿ ಶ್ರೀ ಚನ್ನಾರೆಡ್ಡಿ ಚವ್ಹಾಣ್ ಹಿರಿಯ ಕಾರ್ಮಿಕ ನಿರೀಕ್ಷಕರು ಬೆಂಗಳೂರು ಇವರಿಗೂ ಕೂಡ ಶ್ರೀ ಸಾಯಿ ಮಂದಿರದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಅದೇ ರೀತಿಯಾಗಿ ಶ್ರೀ ಶರಣಭೂಪಾಲ್ ರೆಡ್ಡಿ ನಾಯ್ಕಲ್ ಬಿಜೆಪಿ ಹಿರಿಯ ಮುಖಂಡರು ಅವರಿಗೂ ಕೂಡ ಶ್ರೀ ಸಾಯಿ ಮಂದಿರದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಅದೇ ರೀತಿಯಾಗಿ ಜಹೀರುದ್ದೀನ್ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರು ಯಾದಗಿರಿ ಇವರು
ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಚನ್ನರೆಡ್ಡಿ ಪಾಟೀಲ್ ಚೆನ್ನೂರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀನಿವಾಸ ರೆಡ್ಡಿ ಚೆನ್ನೂರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಶ್ರೀಯುತರಿಗೂ ಕೂಡ ಶ್ರೀ ಸಾಯಿ ಮಂದಿರದ ವತಿಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸುತ್ತೇನೆ. ಮಲ್ಲಣ್ಣ ಐಕೂರ್ ಸಮಾಜದ ಹಿರಿಯ ಮುಖಂಡರು, ಇವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೂರ ಪೂಜ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ವಿಶ್ವರತ್ನ ಮಹಾಸ್ವಾಮಿಗಳು ಸುಕ್ಷೇತ್ರ ಚಟ್ನಳ್ಳಿ, ಅವರಿಗೂ ಕೂಡ ಈ ಸಾಯಿ ಮಂದಿರದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇನ್ನು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಈ ಶ್ರೀ ಸಾಯಿ ಮಂದಿರದ ವತಿಯಿಂದ ಗ್ರಾಮದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ಈ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಶ್ರೀ ಸಾಯಿ ಮಂದಿರದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಈಗ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಸಮಯ. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಸನ್ಮಾನ್ಯ ಮಾಜಿ ಸಚಿವರು ಆಗಿರುವಂತಹ ರಾಜುಗೌಡ ಸಹೋದರರು, ಪೂಜ್ಯರು, ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲಿರುವ ಗಣ್ಯರು, ಪೂಜ್ಯರು ಸ್ವಾಗತ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನ ಸಂಪದಾಂ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮಸ್ತುತೆ ಅನ್ನೋ ರೀತಿಯಲ್ಲಿ ಅಜ್ಞಾನವನ್ನು ಕಳೆದು ಜ್ಞಾನದ ಜ್ಯೋತಿಯನ್ನ ಬೆಳಗಿಸ್ತಾ ಇರುವಂತಹ ಪೂಜ್ಯರಿಗೂ ವೇದಿಕೆ ಮೇಲಿರುವ ಗಣ್ಯರಿಗೂ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾಡುವ ಮನಸ್ಸಿದ್ದರೆ ಸತ್ಕಾರ್ಯವನ್ನು ಮಾಡು, ತ್ಯಜಿಸುವ ಮನಸ್ಸಿದ್ದರೆ ದುರ್ಗುಣವನ್ನು ತ್ಯಜಿಸು, ಹೇಳುವ ಮನಸ್ಸಿದ್ದರೆ ಸತ್ಯವನ್ನೇ ಹೇಳು, ನಡೆಯುವ ಮನಸ್ಸಿದ್ದರೆ ಧರ್ಮದಂತೆ ನಡೆ ಅನ್ನೋ ಮಾತಿನಂತೆ ಸತ್ಯ, ಧರ್ಮ, ಸದ್ಗುಣಗಳ ಕಣಿಯಾಗೋಣ ನಾವೆಲ್ಲ ಅಂತ ಶುಭ ಹಾರೈಸ್ತಾ ಸಾಂಸ್ಕೃತಿಕ ಕಾರ್ಯಕ್ರಮ ಧರ್ಮ ಸಭೆಗೆ ಜ್ಯೋತಿಯನ್ನ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿರುವ ಎಲ್ಲ ಮಹನೀಯರಿಗೂ ಅನಂತ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬಂತೆ ನಮ್ಮ ನಡೆ ನುಡಿ ಆಚಾರ ವಿಚಾರ ಸುಸಂಸ್ಕೃತವಾಗಿರಲಿ ಎಂದು ಶುಭ ಕೋರಿ ಜ್ಯೋತಿ ಬೆಳಗಿಸಿರುವ ಎಲ್ಲ ಮಹನೀಯರಿಗೂ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಈಗ ಪ್ರಾಸ್ತಾವಿಕ ನುಡಿ ಶ್ರೀ ಮಹಾರಾಜ್ ದಿಗ್ಗಿ ಅಣ್ಣ ಅವರಿಂದ. ಪ್ರಾಸ್ತಾವಿಕ ನುಡಿ ಶ್ರೀ ಶರಣಗೌಡ ಪಾಟೀಲ್ ಸಹೋದರರಿಂದ. ಸ್ಕ್ರೀನ್ ಆನ್ ಮಾಡ್ರಿ ವಾಲ್. ಹಲೋ ಚೆಕ್.
ಶಾಪುರ್ ಜಿಲ್ಲಾ ಯಾದಗಿರಿ. ಈ ಒಂದು 3ನೇ ವರ್ಷದ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಸಾಯಿಬಾಬಾ ಜಾತ್ರಾ ಮಹೋತ್ಸವ ದಿನಾಂಕ 26/1/2025 ನಡೀತಕ್ಕಂಥ ಒಂದು ಧಾರ್ಮಿಕ ಸಭೆ ಮತ್ತು ಸಂಗೀತ ಕಾರ್ಯಕ್ರಮಕ್ಕೆ ರಸಮಂಜರಿ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಜೊತೆಯಲ್ಲಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೆ ವೇದಿಕೆ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ಮತ್ತು ಸಾಯಿಬಾಬಾ ಮಂದಿರದ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಕರ್ನಾಟಕದ ಕನ್ನಡ ಚಲನಚಿತ್ರ ನಟಿಯರಾದ ಪ್ರೇಮಾ ಮೇಡಮ್ ಅವರಿಗೆ ನಾನು ಈ ಒಂದು ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಇನ್ನೋರ್ವ ನಟಿಯಾಗಿರ್ತಕ್ಕಂಥ ಶ್ರೀಮತಿ ಶರಣ್ಯ ಶೆಟ್ಟಿ ಕನ್ನಡ ನಟಿ, ಅವರಿಗೆ ಕೂಡ ಒಂದು ಇಬ್ರಾಹಿಂಪುರ ಗ್ರಾಮ ಮತ್ತು ಜಾತ್ರಾ ಮಹೋತ್ಸವ ಪರವಾಗಿ ನಾನು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ವಿಶ್ವನಾಥ್ ಪಿ ಹಿರೇಮಠ ಸರ್, KS ಹಿರಿಯ ಅಧಿಕಾರಿಗಳು ಮತ್ತು ಶ್ರೀ ರಾಜಗೌಡ ಮಾಜಿ ಸಚಿವರು, ಅವರಿಗೆ ಕೂಡ ಒಂದು ಕಾರ್ಯಕ್ರಮದ ಪರವಾಗಿ ಮತ್ತು ಜಾತ್ರಾ ಮಹೋತ್ಸವ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು, ಮಾನ್ಯರು, ಮಹನೀಯರು ಮತ್ತು ಎಲ್ಲ ಯಾದಗಿರಿ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ಮತ್ತು ಸಾಯಿಬಾಬಾ ಭಕ್ತಾದಿಗಳಿಗೂ ಮತ್ತು ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸಿ, ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಶ್ರೀ ಸಾಯಿಬಾಬಾ ಜಾತ್ರಾ ಮಹೋತ್ಸವ ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಇಬ್ರಾಹಿಂಪುರ ಗ್ರಾಮದ ಅದ್ಭುತವಾದಂಥ ಏನು ಅಬ್ದುಲ್ ಬಾಷಾ ಮುದ್ದೆ, ಅದರ ಜೊತೆಯಲ್ಲಿ ಈ ಸಾಯಿಬಾಬಾ ಅಂತಕ್ಕಂಥ ಮುದ್ದೆಯನ್ನು ಕೂಡ ಇಲ್ಲಿ ಉಟ್ಕೊಂಡಿದ್ದನು. ಈ ಒಂದು ಇಬ್ರಾಹಿಂಪುರ ಗ್ರಾಮದ ಬೆಳಕು ಕೂಡ ಈ ನಾಡಿನೆಲ್ಲೆಡೆ ಮತ್ತು ರಾಜ್ಯದ ಮತ್ತು ಎಲ್ಲ ದೇಶದ ಈ ಜಗತ್ತಿನೆಲ್ಲೆಡೆ ಸಾಯಿಬಾಬಾ ಬೆಳಕನ್ನು ಬೀರುತ್ತಾ ಈ ಇಬ್ರಾಹಿಂಪುರ ಗ್ರಾಮದ ಹೆಸರುವಾಸಿಯಾಗಿ ಪರಂಪರಾಗತವಾಗಿ ಹೆಸರನ್ನು ಉಳಿಸುವುದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಮಹಾರಾಜ್ ದಿಗ್ಗಿಯವರು, ನಾನು ಈ ಒಂದು ವೇದಿಕೆ ಮೇಲೆ ಮಹಾರಾಜ್ ದಿಗ್ಗಿಯವರು ಈ ಒಂದು ಕಾರ್ಯಕ್ರಮ ಹುಟ್ಟಲಿಕ್ಕೆ ಕಾರಣ ಮತ್ತು ಸಾಯಿಬಾಬಾ ಮಂದಿರ ಸ್ಥಾಪನೆ ಮಾಡಲಿಕ್ಕೆ ಕೂಡ ಕಾರಣ ಏನಪ್ಪ ಅಂತಂದರೆ, ಒಂದು 25 ವರ್ಷದಿಂದ ಮಹಾರಾಜ್ ಅವರು ಈ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿಗೆಸಿಂದ ಯಾವುದೋ ಮಠ ಮಾನ್ಯದಲ್ಲಿ ಜೀವನ ಕಳ್ಕೊಂತ ಬೇಸರ ಆಗಿಸಿಂದ ಬೆಂಗಳೂರಿಗೆ ಕಾಲಿಟ್ಟು 25 ವರ್ಷದಿಂದ ಹೋಗಿರ್ತಕ್ಕಂಥ ಮಹಾರಾಜ್ ಅವರು ಇವತ್ತು ಈ ಮಟ್ಟದಲ್ಲಿ ಬೆಳಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ನಾವು ಊಹಿಸ್ಲಿಕ್ಕಾಗಲ್ಲ. ಯಾವಾಗ ಅವರು ಆರ್ಥಿಕವಾಗಿ ಸಬಲರಾದರು, ಒಂದು ಮಠ ಮಾನ್ಯದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಧಾರ್ಮಿಕ ಒಂದು ಧ್ಯಾನ ಹೊಂದಿರ್ತಕ್ಕಂಥ ಮಹಾರಾಜ್ ಅವರು ಈ ಒಂದು ಇಬ್ರಾಹಿಂಪುರ ಗ್ರಾಮದಲ್ಲಿ ನಾನು ಒಂದು ಧಾರ್ಮಿಕ ಸ್ಥಳವನ್ನು ಹುಟ್ಟಾಕಬೇಕು, ಇಲ್ಲಿ ಒಂದು ಅದ್ಭುತವಾದಂಥ ಒಂದು ಜಾತ್ರೆ ಮಾಡಬೇಕು. ಆ ಒಂದು ಬಾಬಾ ಅವರು ಕೂಡ ಅವರೊಂದು ಬೇರೆ ದೃಷ್ಟಿಯಲ್ಲಿ ಕೂಡ ಯಾವುದೋ ಒಂದು ಪರೋಕ್ಷವಾಗಿ ಕನಸಿನ ರೂಪದಲ್ಲಿ ಕೂಡ ಅವರು ಬಂದಿರ್ತಕ್ಕಂಥದ್ದು ಮತ್ತು ಅವರು ತಂದೆಯವರು ಕೂಡ ಆ ಮಾತನ್ನು ಹೇಳಿರ್ತಕ್ಕಂಥದ್ದು. ಅವನ ಉದ್ದೇಶವನ್ನು ಇಟ್ಕೊಂಡು ಗೆಸಿಂದ ಸಾಯಿಬಾಬನ ಮಂದಿರ ಸ್ಥಾಪನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈ ಒಂದು ಸಾಯಿಬಾಬಾ ಮಂದಿರ ಸ್ಥಾಪನೆ ಮಾಡಿ ಇಲ್ಲಿಗೆ 3 ವರ್ಷ ಕಳೆಯಿತು. 3 ವರ್ಷದಲ್ಲಿ ಮಹಾರಾಜ್ ಅವರು ಈ ಸಾಯಿಬಾಬಾ ಉದ್ದಗಲಕ್ಕೂ ಮತ್ತು ಇಬ್ರಾಹಿಂಪುರ ಗ್ರಾಮದ ಹೆಸರನ್ನು ಉಸಿರಾಗಿ ಇರುವಂಗೆ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮತ್ತು ವಿಶೇಷವಾಗಿ ಇವತ್ತಿಲ್ಲಿ ಬಂದಿರ್ತಕ್ಕಂಥ ಜನ ಸಾಕಾಗಷ್ಟು ಯಾದಗಿರಿ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಮತ್ತು ನಾಗರಿಕರು ಭಾಳ ಉತ್ಸಾಹದಿಂದ ಒಂದು ರಸಮಂಜರಿ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದಿದ್ದೀರಿ. ಮಹಾರಾಜ್ ಅವರಿಗೆ ನಾನು ಒಂದು ವೇದಿಕೆ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ದುಡ್ಡು ಇರ್ತಕ್ಕಂಥ ವ್ಯಕ್ತಿ, ಅಧಿಕಾರ ಹೊಂದಿರ್ತಕ್ಕಂಥ ವ್ಯಕ್ತಿ ಅಧಿಕಾರ ಆಶೆಯಿಂದನೇ ಹೋಗ್ತಾನೆ, ದುಡ್ಡು ಮಾಡಬೇಕಂತ ದುಡ್ಡಿನಿಂದನೇ ಹೋಗ್ತಾನೆ. ಯಾವುದೇ ಒಂದು ಏನೇ ಒಂದು ಕಲೆಯನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ ಅದನ್ನು ಒಂದರಿಂದ ಹೋಗ್ತಾನೆ. ಬಟ್ ಮಹಾರಾಜ್ ಆ ಥರ ಅಲ್ಲ, ಬಂದಿರ್ತಕ್ಕಂಥ ದುಡ್ಡಿನಲ್ಲಿ ನಾನೇ ಹೇಳಿದೆ ಮಹಾರಾಜ್ ಅವರಿಗೆ, 8 ವರ್ಷದಿಂದ ಮಹಾರಾಜ್ ಅವರೇ ನೀವು ದೇವಸ್ಥಾನ ಮಾಡ್ಲಿಕ್ಕೆ ಹೊಂಟಿರಿ, ಆ ದೇವಸ್ಥಾನದಾಗೆ ನೀವೇನು ಪೂಜೆ ಮಾಡ್ಲಿಕ್ಕಾಗಲ್ಲ, ನೀವೇನು ಯಾವುದೇ ಒಂದು ಕುಟುಂಬವನ್ನು ತ್ಯಾಗ ಮಾಡಿಗೆಸಿಂದ ಸಂದೇಶ ಆಗ್ಲಿಕ್ಕಾಗಲ್ಲ, ಯಾಕೆ ಈ ಒಂದು ಕೈ ಹಾಕಿದ್ರು ಅಂತ ಹೇಳಿದೆ ನಾನು. ಮಹಾರಾಜ್ ಒಂದೇ ಮಾತು ಹೇಳಿದೆ 8 ವರ್ಷ ಹಿಂದೆ, ಪಾಟೀಲ್ ನಾನು ಆ ಒಂದು ಸಣ್ಣ ಕುಟುಂಬದಲ್ಲಿ
ಹುಟ್ಟಿಗೆಸಿಂದ ಇಲ್ಲಿಗೆ ಬರ್ಲಿಕ್ಕೆ ನನಗೆ ಬಹಳಷ್ಟು ಜನ ಕಾರಣಭೂತರಿದ್ದಾರೆ. ಮತ್ತೆ ನಾನು ಕೂಡ ನನಗೆ ಬರ್ತಕ್ಕಂಥ 100 ರೂಪಾಯಿದಲ್ಲಿ ಒಂದು 10 ರೂಪಾಯಿ ಆದ್ರೂ ಕೂಡ ನಾನು ಜನರ ಸೇವೆಗೋಸ್ಕರ ನಾನು ಮೀಸಲಿಡ್ಬೇಕಂದ್ರೆ ಈ ದೇವಸ್ಥಾನ ಕಟ್ಟಲೇಬೇಕು ನಾನು ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಸೊ ಅದಕ್ಕೆ ಈ ಒಂದು ದೇವಸ್ಥಾನ ಉಂಟಾಕಿದ್ದಾರೆ. ಬಟ್ ಅವರು ಯಾವಾಗ ಒಂದು ನಿರಾಳವಾಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಯಾವುದೇ 1 ರೂಪಾಯಿ ಅಪೇಕ್ಷೆ ಪಡೆದರೆ ಯಾರೇ ದುಡ್ಡಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಇರ್ಬೋದು, ಬಹಳ ಅದ್ಭುತವಾದಂಥ ಸಹಕಾರ ನೀಡಿಗೆಸಿಂದ ಅವರಿಗೆ ಕೂಡ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಟ್ ಒಂದು ನಮ್ಮ ಕನ್ನಡ ಚಲನಚಿತ್ರ ನಟಿಯರಲ್ಲಿ ಒಂದು ಮನವಿ ಏನಂತಂದರೆ, ನಾನು ಮೇಡಮ್ ಅವ್ರಿಗೆ ಹೇಳಿದೆ ಮಾರ್ನಿಂಗು, ಮೇಡಮ್ ಅವರೇ, ಕರ್ನಾಟಕದಲ್ಲಿ ಒಂದು ಭಾಗ ಉತ್ತರ ಕರ್ನಾಟಕ, ಅದರಲ್ಲಿ ಮತ್ತೊಂದು ಭಾಗ ಕಲ್ಯಾಣ ಕರ್ನಾಟಕ. ಈ 65-70 ವರ್ಷಗಳಿಂದ ಇತಿಹಾಸ ಹೊಂದಿರತಕ್ಕಂಥ ಹೈದರಾಬಾದ್ ಕರ್ನಾಟಕ ಹೋಗಿ ಕಲ್ಯಾಣ ಕರ್ನಾಟಕ ಆಗಿದೆ. ಅದಕ್ಕೆ ಕಾರಣಭೂತರಿರ್ತಕ್ಕಂಥ ವ್ಯಕ್ತಿ ವೇದಿಕೆ ಮೇಲೆ ಇದ್ದಾರೆ, ಎಲ್ಲ ವ್ಯಕ್ತಿಗಳು ಕೂಡ. ಅದಕ್ಕೆ ಪರೋಕ್ಷವಾಗಿ ಆಗಿರ್ಬೋದು, ಪ್ರತ್ಯಕ್ಷವಾಗಿರ್ಬೋದು, ಅದಕ್ಕೆ ಹಲವಾರು ರೀತಿಯಿಂದ ಹೋರಾಟ ಮಾಡಿಗೆಸಿಂದ ಹೆಸರು ಜೊತೆಯಲ್ಲಿದೆ ಉಸಿರು ಇರುವಂಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಕಾರಣಭೂತರು ಆಗಿರ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ. ಜೊತೆಯಲ್ಲಿ ಕೂಡ ಕರ್ನಾಟಕದಲ್ಲಿ ಏನಾದರೂ ಒಂದು ರಾಜಕೀಯ ವಿಶೇಷತೆ ಇರುತ್ತೆ, ಧಾರ್ಮಿಕ ವಿಶೇಷತೆ ಇರುತ್ತೆ. ಕನ್ನಡದಲ್ಲಿ ಕೂಡ ಯಾವುದೇ ಚಲನಚಿತ್ರ ಕೂಡ ಒಂದು ಅದ್ಭುತವಾಗಿ ಬೆಳಿಬೇಕಂದ್ರೆ ಅದಕ್ಕೆ ಫಸ್ಟ್ ಮೊದಲನೇದಾಗಿ ಕಾರಣಭೂತರೇ ಕರ್ನಾಟಕದಲ್ಲಿ ಇರ್ತಕ್ಕಂಥ ಉತ್ತರ ಕರ್ನಾಟಕ ಜನರು. ಎಲ್ಲಾದ್ರೂ ಹೇಳ್ಬೋದು, ನಾವು ಸೌತ್ ಕರ್ನಾಟಕದಲ್ಲಿ ಕೂಡ ಓಡಾಡಿದ್ವಿ, ನಾವು ಎಲ್ಲ ಕಡೆಗೆ ಹೋಗಿದ್ದೀವಿ. ಬಟ್ ಯಾವುದೇ ಒಬ್ಬ ಚಿತ್ರ ನಟಿಯರು ಬರ್ತಾರಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನ ಭಾಳ ಅದ್ಭುತವಾದಂಥ ಫ್ಯಾನ್ಸ್ ಇದ್ದಾರೆ. ಅದಕ್ಕೆ ಮೇಡಮ್ ಅವ್ರಿಗೆ ಮಾರಿಗೆ ಹೇಳಿದೆ ನಾನು, ಮೇಡಮ್ ಅವರೇ, ಈ ಭಾಗಕ್ಕೆ ಬರಬೇಕಂದ್ರೆ ಭಾಳ ಪುಣ್ಯ ಮಾಡಿರ್ಬೇಕು. ಯಾಕಂತಂದ್ರೆ ಜನ ಅಷ್ಟು ಅದ್ಭುತವಾದ ಫ್ಯಾನ್ಸ್ ನಮ್ಮವರು, ಎಲ್ಲರೂ ಬಿಟ್ಟು ಬರ್ತಾರೆ. ಯಾಕಂದ್ರೆ ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ. ಇವತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಏನಾದರೂ ಒಂದು ಮಟ್ಟಕ್ಕೆ ಬೆಳ್ಳಿ ಕಾರಣನೇ ನಮ್ಮ ಉತ್ತರ ಕರ್ನಾಟಕ ಜನ. ನಾವು ನೋಡ್ಬೋದು, ಬೆಂಗಳೂರಲ್ಲಿ 70% ಜನ ಇಲ್ಲಿ ಹೋಗಿರ್ತಕ್ಕಂಥ, ವಲಸೆ ಹೋಗಿರ್ತಕ್ಕಂಥ ಜನ ಕೂಡ ಇವತ್ತು ಕೂಡ ಅಲ್ಲಿ ಥಿಯೇಟರ್ ತುಂಬಿ ತುಳುಕ್ತಾವಂದ್ರೆ ಅದಕ್ಕೆ ಉತ್ತರ ಕರ್ನಾಟಕ ಜನನೇ ಕಾರಣ. ಸೊ ಅದಕ್ಕೆ ಇಲ್ಲಿ ಜನಸಂಖ್ಯೆ ಹೊಂದಿದ್ದಾರೆ. ಅದಕ್ಕೆ ಯಾವುದೇ ಒಂದು ನಟ ನಟಿಯರಿಗೆ ಕೂಡ ನಾವು ಯಾಕೆ ರೆಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರೆ, ಈ ಭಾಗದಲ್ಲಿ ಇರ್ತಕ್ಕಂಥ ಜನ ಭಾಳ ಫೇತ್ಫುಲ್ ಜನ ಇದ್ದಾರೆ. ಒಂದು ಭಾಳ ಟ್ರಸ್ಟಿ, ಒಂದ್ಸಲ ನಂಬಿದ್ರೆ ಕೈ ಬಿಡೋಲ್ಲ ಯಾವುದೇ ವ್ಯಕ್ತಿ ಇರಲಿ. ಸೊ ಅದಕ್ಕೆ ರವಿಚಂದ್ರ ಅವರು ಕೂಡ ಹೇಳಿದ್ರು ಲಾಸ್ಟ್ ಟೈಮು, ನಾನು ಎಂದೂ ಕೂಡ ನಾನು ಇಲ್ಲಿ ಬಂದಿಲ್ಲ, ನನ್ನ ಯಾರು ಮನಸ್ಸು ಕೂಡ ಗೆಲ್ಲಿಕ್ಕಾಗಲ್ಲ ಅಂತ ಹೇಳಿದ್ರು. ಆದರೂ ಕೂಡ ಸಾಯಿಬಾಬಾ ಮನಸ್ಸು ಗೆಲ್ಲಂಗೆ ಮಾಡಿದ್ರು ಅವರು. ಸೊ ಅದಕ್ಕೆ ನಮ್ಮ ರಿಕ್ವೆಸ್ಟ್ ಇಷ್ಟೇ, ಇಲ್ಲಿ ಬಂದಿರ್ತಕ್ಕಂಥವ್ರು ಇವತ್ತು ವೇದಿಕೆ ಮೇಲೆ ಮೇಡಮ್ ಅವರು ಬಂದಿದ್ದಾರೆ. ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಮಹಾರಾಜ ಅವ್ರಿಗೆ ಒಂದು 2 ಸಪ್ ಹೇಳಬೇಕಾಗುತ್ತೆ. ಯಾಕಂತಂದರೆ ಮಹಾರಾಜ ತನ್ನ ಅಧಿಕಾರ, ಹಣ, ಆರ್ಥಿಕವಾಗಿ ಸಬಲದ ಜೊತೆಗೆ ಈ ಭಾಗದಲ್ಲಿರ್ತಕ್ಕಂಥ ಮಾನಸಿಕವಾಗಿ ಏನಾದರೂ ಖಿನ್ನತೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಧಾರ್ಮಿಕವಾಗಿ ಏನಾದರೂ ಜನರಿಗೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಆಗಿರ್ಬೋದು, ಮತ್ತು ಇನ್ನಿತರ ಮನೋರಂಜನೆ ಕಾರ್ಯಕ್ರಮನ ಹುಟ್ಟುಹಾಕಿಗಳಿಂದ ಜನರಿಗೆ ಮನೋರಂಜಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ವಾ. ಅದಕ್ಕೆ ನಾವು ನಿಜವಾಗಲೂ ಈ ವೇದಿಕೆ ಪರವಾಗಿ ಮಹಾರಾಜ ಅವರಿಗೆ, ದಿಗ್ಗಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಈಗಿನ ಟೆನ್ಷನ್ದಲ್ಲಿ, ಈಗಿನ ಒತ್ತಡದಲ್ಲಿ, ಈಗಿನ ಒಂದು ಟ್ರಸ್ಟ್, ಎಷ್ಟು ಒಂದು ಸ್ಟ್ರೆಸ್ನಲ್ಲಿ ಕೂಡ ಇವತ್ತು ನೂರಾರು ಜನರು ನಾವು ಎಷ್ಟೇ ಲಕ್ಷ ದುಡ್ಡು ಕೊಟ್ಟರು ಹೋಗಲ್ಲ. ಬಟ್ ಒಂದು ಯಾವುದೇ ಒಂದು ಒಂದು ನಟ ನಟಿಯರು ಒಂದು ರಸಮಂಜರಿ ಕಾರ್ಯಕ್ರಮ, ಒಂದು ಕಾಮಿಡಿ ಕಾರ್ಯಕ್ರಮ ಇರ್ತದಂದರೆ ಜನ ಅದ್ಭುತವಾಗಿ ಇಂಥ ಚಳಿಯಲ್ಲಿ ಕೂಡ ಬಂದಿದ್ದಾರೆ ಅಂತ ಈ ವೇದಿಕೆನೇ ಕಾರಣ. ಸೊ ಅದಕ್ಕೆ ಈ ಭಾಗ ನೂರಾರು ಜನರು ಹುಟ್ಟಾಕಿದೆ. ಯಾರು ಬರೀ ನಟ ನಟಿಯರಲ್ಲ, ಒಬ್ಬ ರಾಜಕೀಯ ವ್ಯಕ್ತಿನೂ ಕೂಡ ಹುಟ್ಟಾಗಿರ್ತಕ್ಕಂಥ ಈ ಭಾಗ ಇದು. ಮತ್ತು ನಟ ನಟಿಯರು ಕೂಡ ಹುಟ್ಟಾಗಿರ್ತಕ್ಕಂಥದ್ದು. ಈ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬೆನ್ನೆಲುಬಾಗಿರ್ತಕ್ಕಂಥ ಭಾಗನೇ ನಮ್ಮ ಉತ್ತರ ಕರ್ನಾಟಕ. ಸೊ ಅದಕ್ಕೆ ತಾವು ಕೂಡ ನಮ್ಮ ಭಾಗದ ಜನರು ಭಾಳ ಜನ ಇದ್ದಾರೆ ಮೇಡಮ್. ನನಗೊಂದು ರೆಸ್ಪೆಕ್ಟ್ಫುಲ್ ಆಗಿ ನಾನು ತಮಗೆ ವೇದಿಕೆ ಪರವಾಗಿ ಒಂದು ಸಣ್ಣದು ಒಂದು ಮನವಿ ಏನಂತಂದರೆ, ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ವ್ಯಕ್ತಿಗೆ ಇವತ್ತು ದಿನದಲ್ಲಿ ಕಾಮಿಡಿ ಕಿಲಾಡಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ಅವರಿಗೆ ಒಂದು ಸಣ್ಣ ಪ್ರೋತ್ಸಾಹ ಮಾಡಿಕೆ ನಮ್ಮ ಭಾಗದ ಜನರಿಗೆ ಒಂದು ನಿಮ್ಮ ನಟನೆ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಯಾಕಂದರೆ ಸೌತ್ ಕರ್ನಾಟಕ ಜನ ಮಾತ್ರ 80% ಜನ ಅದರಲ್ಲಿದ್ದಾರೆ, ಉತ್ತರ ಕರ್ನಾಟಕ ಜನ ಇಲ್ಲ. ಬಟ್ ಉತ್ತರ ಕರ್ನಾಟಕ ಜನ 80% ಫಿಲ್ಮ್ ನೋಡ್ತಾರೆ, ಬಟ್ ಸೌತ್ ಕರ್ನಾಟಕದವರು 20% ಫಿಲ್ಮ್ ನೋಡ್ತಾರೆ. ಬಟ್ ನಟ ನಟಿಯರು 80% ಅಲ್ಲರಿದ್ದಾರೆ, 20% ಜನ ಜಸ್ಟ್ ಕಾಮಿಡಿ ಕಿಲಾಡಿ ಮಾಡ್ತಾರೆ. ಬಟ್ ಅದಕ್ಕೆ ಈ ಭಾಗದಲ್ಲಿ ಈ ಇರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ, ಪಾಪ್ಯುಲೇಷನ್ಗೆ ಅನುಗುಣವಾಗಿ ನಮ್ಮ ಭಾಗಕ್ಕೆ ನೀವು ಒಂದು ಪ್ರಯಾರಿಟಿ ಕೊಡಲೇಬೇಕು. ಅದಕ್ಕೆ ಇದು ಒಂದು ನಮ್ಮ ಮನವಿ ವೇದಿಕೆ ಪರವಾಗಿ. ತಾವು ಕೂಡ ಯಾವುದೇ ಕಾರಣಕ್ಕೂ ನಮ್ಮ ರಾಜಗೌಡರು ಅಲ್ಲೇ ಇರ್ತಾರೆ, ನಮ್ಮ ರಾಜಕೀಯ ಮುಖಂಡರಿರ್ತಾರೆ, ದಯವಿಟ್ಟು ಎಲ್ಲ ಕೋಆರ್ಡಿನೇಷನ್ನಲ್ಲಿ ನಮ್ಮ ಭಾಗದ ಜೊತೆಗೆ ಇವತ್ತು ನಾವು ಮೀಡಿಯಾದಲ್ಲಿ ರೀಲ್ಸಲ್ಲಿ ನೋಡ್ತಾ ಇರ್ತೀವಿ. ನಾವು ಎಷ್ಟು ಅದ್ಭುತವಾದಂಥ ಕಲಾವಿದರು ಇವತ್ತು ಮೊಬೈಲ್ ಹಿಡಿದ್ರೆ ನಾವು ರೀಲ್ಸ್ ನೋಡ್ತೀವಿ, ಬಟ್ ಫಿಲ್ಮ್ ನೋಡೋಕೆ ನಮ್ಗೆ ಟೈಮ್ ಇಲ್ಲ. ಬಟ್ ಏನಂತಂದರೆ ನಮ್ಮ ಕಲಾವಿದರು ಇಷ್ಟು ಜನ ಇದ್ದಾರೆ, ಇಷ್ಟು ಒಂದು ಕಲೆ ಹೊಂದಿರ್ತಕ್ಕಂಥ ವ್ಯಕ್ತಿಗಳು, ಶಕ್ತಿ ಹೊಂದಿರ್ತಕ್ಕಂಥ ವ್ಯಕ್ತಿಗಳು
ಸಾಯಿಬಾಬನಿಗೆ ನಾವು ಏನಾದರೂ ಅವ್ರಿಗೊಂದು ಅರ್ಥ ಕೊಡಬೇಕಂದ್ರೆ ಅವ್ರಿಗೊಂದು ಅವಕಾಶ ಕೊಡಲೇಬೇಕು. ಸೊ ಅದಕ್ಕೆ ನಾನು ಯಾದಗಿರಿ ಜಿಲ್ಲೆಯ ಪರವಾಗಿ ಎಲ್ಲರ ಪರವಾಗಿ ವೇದಿಕೆ ಮೇಲೆ ನಾನು ಅವರಿಗೆ ಮತ್ತೊಂದು ಸಲ ಮನವಿ ಮಾಡಿಕೊಳ್ತೀನಿ. ಮಹಾರಾಜ್ ದಿಗ್ಗೆ ಅವರೇ, ನಿಮ್ಗೆ ಇದೇ ಸಾಯಿಬಾಬಾ 10 ವರ್ಷಗಳಿಂದ ನಿರಂತರವಾಗಿ ಆ ಸಾಯಿಬಾಬನ ಹೆಸರಿನ ಮೇಲೆ ಜಾಗದ ಮೇಲೆ ಒಂದು ಕಲ್ಲಿರಲಾರ್ದಂಥ ಜಾಗನ ಇವತ್ತು ಅದ್ಭುತವಾಗಿ ಒಂದು ಕಾಶಿ ವಿಶ್ವನಾಥ್ ಥರ ಒಂದು ದೇವಸ್ಥಾನ ಹುಟ್ಟಾಕಿದ್ರಿ ನೀವು. ಆ ಸಾಯಿಬಾಬಾ ನಿಮ್ಗೆ ಇನ್ನೂ 10 ಪಟ್ಟು ಈ ಒಂದು ವೇದಿಕೆ ಪರವಾಗಿ ನಾನು ಎಲ್ಲ ಭಕ್ತಾದಿಗಳ ಪರವಾಗಿ ನಾನು ಸಾಯಿಬಾಬನಲ್ಲಿ ನಮನ ಮಾಡ್ಕೊಳ್ತೀನಿ. ದಯವಿಟ್ಟು ನೀವು ಬಿಡಬೇಡಿ. ಈ ಭಾಗ ದೇವಸ್ಥಾನಗಳು ಯಾಕಿದ್ದಾವೆ ಅಂತಂದರೆ ಒಂದು ಸಣ್ಣ ರಿಕ್ವೆಸ್ಟ್ ಹೇಳ್ತೀನಿ ನಿಮಗೆ. ಡಾಕ್ಟ್ರಿಗೆ ಹೋದರೆ ನಮಗೆ ಮಾನಸಿಕವಾಗಿ ಇಂಜೆಕ್ಷನ್ ಕೊಟ್ಟರೆ ಟ್ಯಾಬ್ಲೆಟ್ಸ್ ಕೊಟ್ಟರೆ 20% ಮಾತ್ರ ಕ್ಯೂರ್ ಆಗುತ್ತೆ. ಬಟ್ ಡಾಕ್ಟರ್ ಬಳಿ ದವಾಖಾನೆಗೆ ಬಂದಂಥ ಒಂದು ಫೀಲ್ಡಿಂದ ಮಾತ್ರ 80% ಜನ ಕ್ಯೂರ್ ಆಗ್ತಾರೆ. ಅದಕ್ಕೆ ಮಾನಸಿಕವಾಗಿ ಸ್ಥೈರ್ಯ ತುಂಬತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಅಂದರೆ ದೇವಸ್ಥಾನ ಗುಡಿ ಗುಂಡ್ರಗಳು ಮಾಡ್ತಾ ಇದ್ದಾವೆ. ಇವತ್ತು ಹೇಳಿ ಎಷ್ಟೋ ಜನ ಇವತ್ತು ನಾವು ಮೂಢನಂಬಿಕೆ ಅಂತ ಒಂದು ಕಡೆ ಮೂಢನಂಬಿಕೆ ಇರುತ್ತೆ, ಒಂದು ಕಡೆ ನಾವು ದೇವಸ್ಥಾನಕ್ಕೆ ಹೋದರೆ ದೇವ್ರ ಮೇಲೆ ಭಾರ ಹಾಕಿಗೆಸಿಂದ ನಾನು ಬದುಕ್ತೀನಿ ಅಂತಕ್ಕಂಥ ಮಾತನ್ನು ನಾವು ಅಲ್ಲಿ ಪ್ರಾರ್ಥನೆ ಮಾಡಿದಾಗ ಅದಕ್ಕೊಂದು ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡುತ್ತೆ, ಮಾನಸಿಕ ಒಂದು ಮನೋಬಲ ತುಂಬುತ್ತೆ. ಸೊ ಅದಕ್ಕೆ ದೇವರು ಕೂಡ ಅಷ್ಟೇ ಇಂಪಾರ್ಟೆಂಟು, ದೇವ್ರ ಜೊತೆಗೆ ಶಿಕ್ಷಣ ಕೂಡ ಅಷ್ಟೇ ಇಂಪಾರ್ಟೆಂಟು, ಶಿಕ್ಷಣ ಜೊತೆಗೆ ಹೋರಾಟ ಕೂಡ ಅಷ್ಟೇ ಇಂಪಾರ್ಟೆಂಟು. ಈ ಭಾಗ ಅಭಿವೃದ್ಧಿ ಆಗ್ಬೇಕು, ಈ ಭಾಗಕ್ಕೆ ಎಲ್ಲ ರೀತಿ ಪ್ರಯಾರಿಟಿ ಸಿಗಬೇಕು, ಅವಕಾಶಗಳು ಸಿಗಬೇಕು. ಮಹಾರಾಜ್ ದಿಗ್ಗೆ ಅವರೇ, ನಿಮ್ಮ ವೇದಿಕೆಯಲ್ಲಿ ಕೂಡ ನಮ್ಮ ಭಾಗದ ಜನರ ಸಣ್ಣ ಪುಟ್ಟ ಒಂದು ಕಲಾವಿದರು ಕೂಡ ಹೊರ ತರತಕ್ಕಂಥ ಕೆಲಸ ನಿಮ್ಮಿಂದ ಆಗಲಿ. ಬಟ್ ನಿಮಗೂ ಕೂಡ ಯಾದಗಿರಿ ಜಿಲ್ಲೆಯ ಪರವಾಗಿ ನಾವು ಮತ್ತೊಂದು ಸಲ ಅಭಿನಂದನೆಗಳು ಸಲ್ಲಿಸ್ತೀರಿ. ನಿಮಗೂ ಕೂಡ ಆ ಸಾಯಿಬಾಬಾನಲ್ಲಿ ನಾನು ಕೂಡ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಬಾಬಾ ಅವರೇ, ನಿನಗೆ ಖರ್ಚು ಮಾಡಿರ್ತಕ್ಕಂಥ 10 ರೂಪಾಯಿಗೆ 10 ಪಟ್ಟು ನೀವು ಮಹಾರಾಜ ಕೊಡಲೇಬೇಕು ನೀವು. ಯಾಕಂತಂದರೆ ಅವರ ಒಂದು ಯಾವುದೇ ಒಂದು ಅಪೇಕ್ಷೆ ಇಲ್ಲಾರ್ದಂಥ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲಾರ್ದಂಗ ಇವತ್ತು ಸ್ವಂತ ದುಡ್ಡು 30-40 ಲಕ್ಷ ರೂಪಾಯಿ ದುಡ್ಡು ಹಾಕಿಗೆಸಿಂದ ಕಾರ್ಯಕ್ರಮ ವೇದಿಕೆನ ಕ್ರಿಯೇಟ್ ಮಾಡಿ ಸಾವಿರಾರು ಜನರು ಮನೋರಂಜನೆ ತುಂಬಿಸ್ತಕ್ಕಂಥ ಕೆಲಸ ಮಾಡಿದಾರಲ್ವಾ, ಅದಕ್ಕೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಬಟ್ ನನಗೂ ಕೂಡ ಯಾಕಂದರೆ ನಾನು ಯಾಕಿಷ್ಟು ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಕಾಲೇಜ್ ಬಿಟ್ಟು 2 ವರ್ಷಗಳ ಕಾಲ ಮನೇಲಿ ಇದ್ದಂಥ ವ್ಯಕ್ತಿ. ನಾನು 2 ವರ್ಷ ಮಹಾರಾಜ ಮನಸ್ಥೈರ್ಯ ತುಂಬಿ ಪಾಟೀಲ್ ನೀನು ಓದಬೇಕಂತೇಳಿ ನನಗೆ 2007 ಊರು ಬಿಡಂಗೆ ಮಾಡಿದ್ದಾನ. ಅವತ್ತಿಂದಲೇ ನಾನು ಓದಿಗಸಿಂದ ಡಿಸ್ಟಿಕ್ ಆಫೀಸರ್ ಆಗಿದ್ದೀನಿ. ಅಂದರೆ ಮಹಾರಾಜಂದ ಶಕ್ತಿ ಏನಂತಂದರೆ ತನ್ನ ಜೊತೆಗಿನ 10 ಮಂದಿ ಬೆಳ್ಳೆ ಅಂತಕ್ಕಂಥದ್ದೇ ಒಂದು ಮನಸ್ಸಿರುತ್ತೆ ಹೊರತಾಗಿ ಯಾವುದಿಗೆ ಒಂದು ಕೆಟ್ಟ ಮನಸ್ಸಿಲ್ಲ. ಆ ಕೆಟ್ಟ ಮನಸ್ಸು ಮಾಡಿಲ್ಲ ಅಂತಲೇ ಮಾದಿಗೆ ಇಷ್ಟು ಜನರನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ನಿಜವಾಗಲೂ ಮಹಾರಾಜ್, ನಾನು ವೇದಿಕೆ ಮೇಲೆ ಹೇಳ್ಕೊಂತ ಇಲ್ಲ, ಬಟ್ ನಾನು ಇವತ್ತು ನಿನ್ನ ಫ್ರೆಂಡ್ಶಿಪ್ಪಲ್ಲಿ ನಾನು ಎಲ್ಲೇ ಇರ್ತಕ್ಕಂಥ ವ್ಯಕ್ತಿ. ನಾನು ಇವತ್ತು ನನಗೆ ಈ ವೇದಿಕೆ ಮೇಲೆ ನನಗೆ ಈ ಒಂದು ಮಾತಾಡಲಿಕ್ಕೆ ಒಂದು ಅವಕಾಶ, ಮತ್ತು ನಿಮ್ಮ ಜೊತೆಗೆ ನೆರಳಲ್ಲಿ ಇದ್ದಗೇಸಿಂದ ನಾನು ಕೂಡ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣೀಭೂತ ಆಗಿದೆ ಅಲ್ವಾ. ಅದಕ್ಕೆ ನನ್ನ ಮಾನ್ಯ KS ಅಧಿಕಾರಿ ಸರ್ ಜೊತೆಗೆ ನಾನು ಮುಂಚೆನೇ ನಾನು ಇಂಟ್ರಾಕ್ಟ್ ಮಾಡಿದ್ದೆ. ನಾನು ಸರ್, ನಾನು ಎಲ್ಲ ಇರಬೇಕಾದಂಥ ವ್ಯಕ್ತಿ ಇಲ್ಲಿ ಬಂದಿದ್ದೀನಿ ಕಾರಣೀಭೂತ ಮಹಾರಾಜ್ ಅಂತೇಳಿ. ಧನ್ಯವಾದಗಳು. ಎಲ್ಲರೂ ಬಂದಿರ್ತಕ್ಕಂಥ ಕಲಾವಿದರು ಭಾಷಣಗೋಸ್ಕರ ಅಲ್ಲ, ಬಟ್ ಯಾವುದೇ ಒಬ್ಬ ವ್ಯಕ್ತಿ ಪರವಾಗಿ ನಾವು ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಬೇಕಾಗತ್ತೆ. ಆ ದೃಷ್ಟಿಯಿಂದ ಮಹಾರಾಜನ ಜೊತೆಗೆ ನಾನು 20 ವರ್ಷಗಳ ಕಾಲ ನಿರಂತರವಾಗಿರ್ತಕ್ಕಂಥ ವ್ಯಕ್ತಿ. ನಾನು ಮಹಾರಾಜನ ನೆರಳಲ್ಲಿ ಬರೀ ಫೋನ್ನಾಗ ಮಾತಾಡಿಗಷ್ಟು ಮಹಾರಾಜನ ಬದುಕು ನೋಡಿಗಸಿಂದ ನಾ ಬದುಕು ಕಟ್ಕೊಂಡಿಗಸಿಂದ ಈ ಜಾಕ್ ಮುಟ್ಟಿದ ವ್ಯಕ್ತಿ ನಾನು. ಸೊ ಅದಕ್ಕೆ ನಾನು ಈ ಒಂದು 2 ಮಾತಾಡಲಿಕ್ಕೆ ಇಷ್ಟಪಟ್ಟೆ. ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಮತ್ತೊಂದು ಸಲ ಅಭಿನಂದನೆಗಳು ಸಲ್ಲಿಸಿ ನನಗೂ ಕೂಡ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ಒಂದು ಸಾಯಿಬಾಬನ ಪಾದಕ್ಕೆ ಚಿರಋಣಿಯಾಗಿಸಿಂದ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಬಾಬು. ಅತ್ಯದ್ಭುತವಾದ ಸ್ಫೂರ್ತಿದಾಯಕ ನುಡಿ ಅಂತ ಹೇಳ್ಬೋದು. ಮಹಾರಾಜ್ ದಿಗ್ಗೆ ಅಣ್ಣ ಅವ್ರ ಬಗ್ಗೆ ಪರಿಚಯ ಮಾಡಿ ಕಾರ್ಯಕ್ರಮದ ಸಚಿತ್ರಣವನ್ನು ನಮ್ಮ ಮುಂದಿಟ್ಟಿರುವಂಥ ಶರಣ್ ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇದೀಗ ವೇದಿಕೆಯ ಮೇಲಿರುವ ಗೌರವಾನ್ವಿತ ಗಣ್ಯರಿಗೂ ಪೂಜ್ಯರಿಗೂ ವಂದಿಸುವ, ಗೌರವಿಸುವ, ಸತ್ಕರಿಸುವ ಸಮಯ. ಮಾಳಪ್ಪ ಯಾದವ್ ಅವರು ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಸಾಯಿ ಇಬ್ರಾಹಿಂಪುರದ ಜಾತ್ರಾ ಮಹೋತ್ಸವದ ಈ ಶುಭ ಸಂಜೆಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಗುರುಮಠಕಲ್ಲದ ಕಾಸಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಗೆ ಈ ವೇದಿಕೆ ಪರವಾಗಿ ಗೌರವದ ಸತ್ಕಾರವನ್ನು ಮಹಾರಾಜ್ ದಿಗ್ಗೆ ಅವರು ಸಹೋದರರು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯರು ಗುರುಮಠಕಲ್ನ ಗಡಿಭಾಗದ ಈ ಭಾಗದ ನಡೆದಾಡುವ ದೇವರಂದು ಖ್ಯಾತಿಯನ್ನು ಪಡೆದಿರತಕ್ಕಂಥ ಗುರುಮಠಕಲ್ನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ವೇದಿಕೆ ಪೂರ್ವಕ ಗೌರವ ಸತ್ಕಾರವನ್ನು ನೆರವೇರಿಸಲಾಗ್ತಾ ಇದೆ.
ಜೊತೆಗೆ ಇನ್ನೋರ್ವರು ಪರಮ ಪೂಜ್ಯರು ಶ್ರೀ ಗುರುಲಿಂಗ ಮಹಾಸ್ವಾಮಿಗಳು ಪರಮಾನಂದೇಶ್ವರ ಸಂಸ್ಥಾನ ಮಠ ಅರಕೆರೆ ಮತ್ತು ಯಲಗೋಡದ ಪರಮ ಪೂಜ್ಯರು ಕೂಡ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಪರಮ ಪೂಜ್ಯರಿಗೆ ಸಾಯಿಬಾಬಾ ಮಂದಿರ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಹಾರಾಜ್ ದಿಗ್ಗಿ ಸಹೋದರರು ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಗುರುಲಿಂಗ ಮಹಾಸ್ವಾಮಿಗಳು ಪರಮಾನಂದೇಶ್ವರ ಸಂಸ್ಥಾನ ಮಠ ಅರಕೆರೆ ಮತ್ತು ಯಲಗೋಡದ ಪರಮ ಪೂಜ್ಯರಿಗೆ, ಜೊತೆಗೆ ಇನ್ನೋರ್ವರು ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಹಿರಗಪ್ಪ ತಾತ ಭೂತಲಿಂಗೇಶ್ವರ ಮಠ ಸೂಗೂರು ಪರಮ ಪೂಜ್ಯರಿಗೆ ವೇದಿಕೆ ಮೇಲೆ ಗೌರವದ ಸತ್ಕಾರವನ್ನು ಪರಮ ಪೂಜ್ಯರಿಗೆ ನೆರವೇರಿಸ್ತಾ ಇದ್ದಾರೆ ಮಹಾರಾಜ್ ದಿಗ್ಗಿ ಸಹೋದರರು. ಜ್ವರದ ಸ್ವಲ್ಪ ಚಪ್ಪಾಳೆ ಬರಬೇಕು. ಪೂಜ್ಯರಿಗೆ ಗೌರವ ಸತ್ಕಾರವನ್ನು ನೆರವೇರಿಸ್ತಾ ಇದ್ದಾರೆ. ಜೊತೆಗೆ ಚಟ್ನಳ್ಳಿಯ ಪರಮ ಪೂಜ್ಯರಾಗಿರ್ತಕ್ಕಂಥ ವಿಶ್ವರಾಜ್ ಮಹಾಸ್ವಾಮಿಗಳು, ಸುಕ್ಷೇತ್ರ ಚಟ್ನಳ್ಳಿಯ ಪರಮ ಪೂಜ್ಯರು ವಿಶ್ವರಾಜ್ ಮಹಾಸ್ವಾಮಿಗಳಿಗೆ ವೇದಿಕೆ ಮುಖಾಂತರ ಗೌರವ ಸತ್ಕಾರವನ್ನು ಮಂದಿರ ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಜೊತೆಗೆ ಇನ್ನೋರ್ವರು ಪರಮ ಪೂಜ್ಯರು ಮಹಂತ ಮಹಾಸ್ವಾಮಿಗಳು ಲೋಕಾಪುರ್ ಮಹಂತ ಮಹಾಸ್ವಾಮಿಗಳು ಪರಮ ಪೂಜ್ಯರಿಗೆ ವೇದಿಕೆ ಮುಖಾಂತರ ಗೌರವ ಸತ್ಕಾರ. ವೇದಿಕೆ ಮೇಲೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ನರಸಿಂಹ ನಾಯಕ್ ರಾಜಗೌಡರವರಿಗೆ ವೇದಿಕೆಯ ಗೌರವಪೂರ್ವಕವಾಗಿ ಮಂದಿರಿಗೆ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳಗಿಸಿ ಉದ್ಘಾಟನೆಯನ್ನು ನೆರವೇರಿಸಿರುವ ಮಾಜಿ ಸಚಿವರಾಗಿರ್ತಕ್ಕಂಥ ನರಸಿಂಹ ನಾಯಕ್ ರಾಜಗೌಡರಿಗೆ ವೇದಿಕೆ ಪೂರ್ವಕ ಗೌರವ ಸತ್ಕಾರವನ್ನು ಮಂದಿರಿಗೆ ನೆರವೇರಿಸ್ತಾ ಇದ್ದಾರೆ. ಜೋರದ ಚಪ್ಪಳೆ ಮುಖಾಂತರ ಮಾನ್ಯರಿಗೆ ತಾವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಕ್ಕಂಥ ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಡಾಕ್ಟರ್ ಶಾಣುಬಿ ಗದ್ಗಿ ಸರ್ ಅವರಿಗೆ ಕೂಡ ವೇದಿಕೆ ಪೂರ್ವಕವಾಗಿ ಗೌರವ ಸತ್ಕಾರವನ್ನು ಮಂದಿರ ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಶಾಣುಬಿ ಗದ್ಗಿ ಸರ್ ಅವರಿಗೆ ವೇದಿಕೆ ಮೇಲೆ ವಿಶೇಷ ಗೌರವ ಸತ್ಕಾರವನ್ನು ಮಂದಿರ ನೆರವೇರಿಸ್ತಾ ಇದ್ದಾರೆ. ತಾವೆಲ್ಲರೂ ಜೋರದ ಚಪ್ಪಳೆಯೊಂದಿಗೆ ಮಾನ್ಯರಿಗೆ ತಾವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಇನ್ನೋರ್ವರು ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಪಾಲ್ಗೊಂಡಿರ್ತಕ್ಕಂಥ ಶ್ರೀ ಸುಭಾಷ್ ರಾಠೋಡ್ ಕೆಪಿಸಿಸಿ ಉಪಾಧ್ಯಕ್ಷರು, ಹಿರಿಯ ಕಾಂಗ್ರೆಸ್ನ ಮುಖಂಡರು, ಅವರಿಗೆ ವೇದಿಕೆ ಪೂರ್ವಕ ಗೌರವ ಸತ್ಕಾರವನ್ನು ಮಂದಿರಿಗೆ ನೆರವೇರಿಸಲಾಗ್ತಾ ಇದೆ. ಸುಭಾಷ್ ರಾಠೋಡ್ ಅವರಿಗೆ ಜೊತೆಗೆ ಇನ್ನೋರ್ವರು ಕರ್ನಾಟಕ ಸರ್ಕಾರದ ಹಿರಿಯ KS ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಪಿ ಹಿರೇಮಠ್ ಸರ್ ಅವರಿಗೆ ಗೌರವದ ಸತ್ಕಾರವನ್ನು ಮಾನ್ಯರಿಗೆ ನೆರವೇರಿಸಲಾಗ್ತಾ ಇದೆ. ಜೊತೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಬಸವರಾಜ್ ಪಡ್ಕೋಟಿ ಅವರಿಗೂ ಕೂಡ ವೇದಿಕೆ ಪೂರ್ವಕ ಗೌರವ ಸತ್ಕಾರವನ್ನು ಮಂದಿರಿಗೆ ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರು ಬಸವರಾಜ್ ಪಡ್ಕೋಟಿ ಅವರಿಗೆ ವಿಶೇಷ ಗೌರವದ ಸತ್ಕಾರವನ್ನು ಮಂದಿರಿಗೆ ನೆರವೇರಿಸಿಕೊಡ್ಬೇಕಂತ
ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಕಲಬುರಗಿಯ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಮೈಪಾಲ್ ರೆಡ್ಡಿ ಮುನ್ನೂರ್ ಅವರಿಗೂ ಕೂಡ ವೇದಿಕೆ ಮುಖಾಂತರ ಗೌರವ ಸತ್ಕಾರವನ್ನು ಮಾನ್ಯರಿಗೆ ನೆರವೇರಿಸಬೇಕು. ಕಲ್ಯಾಣ ಕರ್ನಾಟಕ ಭಾಗದ ಹಿರಿಯ ಸಾಹಿತಿಗಳು ಮೈಪಾಲ್ ರೆಡ್ಡಿ ಮುನ್ನೂರ್ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ವೇದಿಕೆ ಪೂರ್ವಕ ಗೌರವ ಸತ್ಕಾರವನ್ನು ಮಾನ್ಯರಿಗೆ ನೆರವೇರಿಸಲಾಗ್ತಾ ಇದೆ. ಜೊತೆಗೆ ಇನ್ನೋರ್ವರು ವೇದಿಕೆ ಮೇಲೆ ಗೌರವಾನ್ವಿತ ಡಾಕ್ಟರ್ ಶರಣಗೋಪಾಲ್ ರೆಡ್ಡಿ ಅವರಿಗೂ ಕೂಡ ವೇದಿಕೆ ಮೇಲೆ ಗೌರವ ಸತ್ಕಾರವನ್ನು ಮಾನ್ಯರಿಗೆ ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬಿಜೆಪಿಯ ಹಿರಿಯ ಮುಖಂಡರಾಗಿರ್ತಕ್ಕಂಥ ಡಾಕ್ಟರ್ ಶರಣಗೋಪಾಲ್ ರೆಡ್ಡಿ ಅವರಿಗೆ ಗೌರವ ಸತ್ಕಾರವನ್ನು ಮಾನ್ಯರಿಗೆ ನೆರವೇರಿಸಿಕೊಡ್ಬೇಕಂತ ಮಹಾರಾಜ್ ದಿಗ್ಗಿ ಸಹೋದರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಡಾಕ್ಟರ್ ಶರಣಗೋಪಾಲ್ ರೆಡ್ಡಿ ಅವರಿಗೆ ವಿಶೇಷ ಗೌರವ ಸತ್ಕಾರವನ್ನು ನೆರವೇರಿಸಲಾಗ್ತಾ ಇದೆ. ಜೊತೆಗೆ ಇನ್ನೋರ್ವರು ಚನ್ನಾರೆಡ್ಡಿ ಚವ್ಹಾಣ್ ಹಿರಿಯ ಕಾರ್ಮಿಕ ನಿರೀಕ್ಷಕರು ಅವರಿಗೆ ವಿಶೇಷ ಗೌರವ ಸತ್ಕಾರವನ್ನು ಮಾನ್ಯರಿಗೆ ಮಹಾರಾಜ್ ದಿಗ್ಗಿ ಸಹೋದರರು ನೆರವೇರಿಸಿಕೊಡ್ತಾ ಇದ್ದಾರೆ. ಚನ್ನಾರೆಡ್ಡಿ ಚವ್ಹಾಣ್ ಹಿರಿಯ ಕಾರ್ಮಿಕ ನಿರೀಕ್ಷಕರು ಮಾನ್ಯರಿಗೆ ವೇದಿಕೆ ಪೂರ್ವಕ ಗೌರವ ಸತ್ಕಾರವನ್ನು ನೆರವೇರಿಸ್ತಾ ಇದ್ದಾರೆ. ಜೊತೆಗೆ ಶ್ರೀ ಶ್ರೀನಿವಾಸ್ ರೆಡ್ಡಿ ಚೆನ್ನೂರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಶ್ರೀ ಶ್ರೀನಿವಾಸ್ ರೆಡ್ಡಿ ಚೆನ್ನೂರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರಿಗೆ ವೇದಿಕೆ ಪೂರ್ವಕ ಗೌರವ ಸತ್ಕಾರವನ್ನು ನೆರವೇರಿಸ್ತಾ ಇದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀನಿವಾಸ್ ರೆಡ್ಡಿ ಚೆನ್ನೂರು ಅವರಿಗೆ ಗೌರವ ಸತ್ಕಾರವನ್ನು ನೆರವೇರಿಸ್ತಾ ಇದ್ದಾರೆ. ಜೊತೆಗೆ ಜೈರುದ್ದೀನ್ ಜಿಲ್ಲಾ ವಕ್ಫ್ ಬೋರ್ಡ್ನ ಅಧ್ಯಕ್ಷರು ಮಾನ್ಯರಿಗೆ ವೇದಿಕೆ ಪೂರ್ವಕ ಗೌರವ ಸತ್ಕಾರವನ್ನು ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವರು ವೇದಿಕೆ ಮೇಲೆ ರಾಜ್ ಚೈತನ್ಯ ಡೈರೆಕ್ಟರ್ ಬೆಂಗಳೂರು ನಿರ್ದೇಶಕರು ರಾಜ್ ಚೈತನ್ಯ ಅವರಿಗೆ ಗೌರವಪೂರ್ವಕವಾಗಿ ವೇದಿಕೆ ಮೇಲೆ ಅವರನ್ನು ಸತ್ಕರಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ರಾಜ್ ಚೈತನ್ಯ ಡೈರೆಕ್ಟರ್ ಬೆಂಗಳೂರು ಅವರಿಗೆ ವಿಶೇಷ ಗೌರವ ಸತ್ಕಾರವನ್ನು ಮಹಾರಾಜ್ ದಿಗ್ಗಿ ಸಹೋದರು ಶ್ರೀಮಠದ ವತಿಯಿಂದ ವಿಶೇಷ ಗೌರವ ಸತ್ಕಾರವನ್ನು ಮಾನ್ಯರಿಗೆ ಅತಿಥಿಗಳಿಗೆ ಸತ್ಕಾರವನ್ನು ನೆರವೇರಿಸ್ತಾ ಇದ್ದಾರೆ. ಜೊತೆಗೆ ಇನ್ನೋರ್ವರು ರೂಪಾಲಿ ಗೌರಿ ಗಂಗೆ ಚಲನಚಿತ್ರ ನಟಿ ರೂಪಾಲಿ ಮೇಡಮ್ ಅವರಿಗೆ ವಿಶೇಷ ಗೌರವ ಸತ್ಕಾರವನ್ನು ಮಾನ್ಯರಿಗೆ ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಸುಮಾ ಮಹೇಂದ್ರ ಪೋಷಕ ನಟಿ ಅವರು ಕೂಡ ಮಾನ್ಯರು ಆಗಮಿಸಿದ್ದಾರೆ. ಮಾನ್ಯರಿಗೆ ಗೌರವ ಸತ್ಕಾರವನ್ನು ಶ್ರೀಮಠದ ವತಿಯಿಂದ ನೆರವೇರಿಸ್ತಾ ಇದ್ದಾರೆ. ರೂಪಾಲಿ ಮೇಡಮ್ ಜೊತೆಗೆ ಸುಮಾ ಮಹೇಂದ್ರ ಪೋಷಕ ನಟಿ ಮೇಡಮ್ ಅವರಿಗೆ ವಿಶೇಷ ಗೌರವ ಸತ್ಕಾರವನ್ನು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಅತಿಥಿಗಳಿಗೆ ಗೌರವ ಸತ್ಕಾರವನ್ನು ನೆರವೇರಿಸ್ತಾ ಇದ್ದಾರೆ. ಈಗ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಆಕರ್ಷಕ ಕೇಂದ್ರ ಬಿಂದು ಆಗಿರುವ ಕನ್ನಡದ ಖ್ಯಾತ ಚಲನಚಿತ್ರ ನಟಿಯಾಗಿರ್ತಕ್ಕಂಥ ಶ್ರೀಮತಿ ಪ್ರೇಮಾ ಮೇಡಮ್ ಅವರಿಗೆ ವೇದಿಕೆ ಪೂರ್ವಕ ಗೌರವಪೂರ್ವಕ ಸತ್ಕಾರವನ್ನು ಮಾನ್ಯರಿಗೆ ನೆರವೇರಿಸಿಕೊಡ್ಬೇಕಂತ ಎಲ್ಲ ಮಾನ್ಯ ಉಭಯ ಸಹೋದರರು ಜೊತೆಗೆ ಚಲನಚಿತ್ರ ನಟಿ ಶರಣ್ಯ ಶೆಟ್ಟಿ ಮೇಡಮ್ ಅವರಿಗೂ ಕೂಡ ಗೌರವ ಸತ್ಕಾರವನ್ನು
ಇರುವ ನಟಿಯರಿಗೆ ಗೌರವ ಸತ್ಕಾರವನ್ನ ಮಹಾರಾಜ್ ದಿಗ್ಗಿ ಸಹೋದರರು ಶ್ರೀಮಠದ ವತಿಯಿಂದ ನೆರವೇರಿಸ್ತಾ ಇದ್ದಾರೆ. ಜೊತೆಗೆ ಎಲ್ಲ ಗೌರವಾನ್ವಿತ ಗಣ್ಯರು ಕೂಡ ಅವರಿಗೆ ಸಹಕಾರವನ್ನು ನೀಡಬೇಕು. ಪರಮ ಪೂಜ್ಯರೊಂದಿಗೆ ಕನ್ನಡ ಚಲನಚಿತ್ರ ರಂಗಕ್ಕೆ ಕನ್ನಡ, ತಮಿಳು, ತೆಲುಗು ಅನೇಕ ಬಹುಭಾಷಾ ನಟಿಯಾಗಿ ಕನ್ನಡದ ಮೇರು ನಟಿ ಶ್ರೀಮತಿ ಪ್ರೇಮಾ ಮೇಡಮ್ ಅವರು ಕನ್ನಡ ಚಲನಚಿತ್ರರಂಗಕ್ಕೆ ಅನೇಕ ನಾಯಕ ನಟಿಯಾಗಿ ನಟಿಸಿರ್ತಕ್ಕಂಥ ಮೇಡಮ್ ಅವರಿಗೆ ಕೃಷ್ಣಂ ಪ್ರಣಯ ಸಖಿ ಚಲನಚಿತ್ರದ ನಟಿ ಶರಣ ಶೆಟ್ಟಿ ಮೇಡಮ್ ಅವರು ಇದ್ದಾರೆ. ಅವರಿಗೂ ಕೂಡ ಗೌರವಪೂರ್ವಕವಾಗಿ ವೇದಿಕೆ ಮೇಲೆ ಗೌರವ ಸತ್ಕಾರ. ಅವರಿಗೆ ಶ್ರೀ ಸಾಯಿ ಮಂದಿರದ ವತಿಯಿಂದ ಬಹಳ ವಿಶೇಷ ಗೌರವ ಸತ್ಕಾರವನ್ನು ನೆರವೇರಿಸ್ತಾ ಇದ್ದಾರೆ. ಶ್ರೀ ಸಾಯಿ ಮಂದಿರದ ಕೃಷ್ಣಂ ಪ್ರಣಯ ಸಖಿಯ ಚಲನಚಿತ್ರ ನಟಿ ಶರಣ ಶೆಟ್ಟಿ ಮೇಡಮ್ ಅವರಿಗೂ ಕೂಡ ಗೌರವ ಸತ್ಕಾರವನ್ನು ಮಂದಿರಿಗೆ ನೆರವೇರಿಸಿಕೊಡ್ಬೇಕಂತ ತಿಳ್ಕೊಳ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಮೇಡಮ್ ಅವರಿಗೆ ಜೋರಾದ ಚಪ್ಪಳೆ ಮುಖಾರ ಅವರಿಗೆ ಅಭಿನಂದಿಸಬೇಕು. ಕೃಷ್ಣಂ ಪ್ರಣಯ ಸಖಿಯ ನಾಯಕಿ ನಟಿಯಾಗಿರ್ತಕ್ಕಂಥ ಶರಣ ಶೆಟ್ಟಿ ಮೇಡಮ್ ಅವರು ಕೂಡ ವೇದಿಕೆ ಗೌರವ ಸತ್ಕಾರವನ್ನು ಧನ್ಯವಾದಗಳು. ದಯಮಾಡಿ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು. ಕಾರ್ಯಕ್ರಮ ದಯಮಾಡಿ ಕಾರ್ಯಕ್ರಮದ ಸಮಯದ ಅಭಾವವಿದೆ. ಕಾರ್ಯಕ್ರಮದ ಆಯೋಜಕರು ವೇದಿಕೆ ಮೇಲೆ ಇನ್ನುಳಿದ ಅತಿಥಿಗಳಿಗೆ ಸಾಂಪ್ರದಾಯಿಕವಾಗಿ ತಾವೆಲ್ಲರೂ ಕೂಡ ಗೌರವ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕು. ಸಮಯದ ಅಭಾವವಿದೆ. ಕಾರ್ಯಕ್ರಮದ ಆಯೋಜಕರು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇನ್ನುಳಿದ ಗೌರವಾನ್ವಿತ ಎಲ್ಲ ಅತಿಥಿಗಳಿಗೆ ಶ್ರೀಮಠದ ವತಿಯಿಂದ ಗೌರವ ಸತ್ಕಾರವನ್ನು ಮಂದಿರಿಗೆ ನೆರವೇರಿಸಿಕೊಡ್ಬೇಕು. ಕಾರ್ಯಕ್ರಮದ ಇನ್ನೂ ಅನೇಕ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ವೇದಿಕೆ ಮೇಲೆ ಜರುಗಲಿದ್ದಾವೆ. ಅನೇಕ ಪರಮ ಪೂಜ್ಯರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಜೊತೆಗೆ ಗೌರವಾನ್ವಿತ ಎಲ್ಲ ಗಣ್ಯಮಂದರು ಕೂಡ ಈ ಕಾರ್ಯಕ್ರಮವನ್ನು ಅನೇಕರು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು. ಕಾರ್ಯಕ್ರಮದ ಇನ್ನುಳಿದ ಅತಿಥಿಗಳ ಗೌರವ ಸತ್ಕಾರವನ್ನು ವೇದಿಕೆ ಮೇಲೆ ನೆರವೇರಿಸ್ತಾ ಇದ್ದಾರೆ. ಈಗ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೆಪಿಸಿಸಿ ಉಪಾಧ್ಯಕ್ಷರಾಗಿ ಹಿರಿಯ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ಸುಭಾಷ್ ರಾಠೋಡ್ ಅವರು ಸರ್ ಈ ಸಮಾರಂಭವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಮಾನ್ರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದಯಮಾಡಿ ಯಾರು ಗದ್ದಲ ಮಾಡಬಾರ್ದು. ಅನೇಕ ಕಾರ್ಯಕ್ರಮಗಳಿದ್ದಾವೆ. ತಾವು ಶಾಂತ ರೀತಿಯಿಂದ ಕುಳಿತುಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಎಲ್ಲ ಶ್ರೀಗಳ ಪವಿತ್ರ ಚರಣಗಳಲ್ಲಿ ಭಕ್ತಿಪೂರ್ವಕ ಹಣೆಮಣೆದು ಕಾರ್ಯಕ್ರಮದ ಉದ್ಘಾಟಕರು ಆತ್ಮೀಯ ಸ್ನೇಹಿತರು ರಾಜುಗೌಡರವರೇ, ಕನ್ನಡದ ಸಾಂಸ್ಕೃತಿಕ ಲೋಕ ಶ್ರೀಮಂತಗೊಳಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಟಿಯರೇ, ನಟರೇ, ನಮ್ಮ ಆತ್ಮೀಯ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಸಹೋದರರೇ, ಸಮಯದ ಅಭಾವದಿಂದ ಯಾರಿಗೂ ಕೂಡ ಹೆಸರು ತಗೊಳ್ತಾ ಇಲ್ಲ. ದಯಮಾಡಿ ಎಲ್ಲರೂ ಕ್ಷಮೆ ಮಾಡಿ. ನನಗೆ ಬಹಳ ಸಂತೋಷ ಆಗಿದೆ. ಮಹಾರಾಜ್ ದಿಗ್ಗಿಯವರು ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಮತ್ತು ಸಾಯಿ ಜಾತ್ರೆಯಲ್ಲಿ ಇವತ್ತು ದರ್ಶನದ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಎಷ್ಟು ಹೊಗಳಿದ್ರೂ ಕಡಿಮೆ ಇದೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡಿರ್ತಕ್ಕಂಥ ನಮ್ಮ ಪಾಟೀಲ್ರವರು ಎಲ್ಲ ಕೂಡ ವಿವರವಾಗಿ ಹೇಳಿದ್ದಾರೆ. ನೀವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಕೇಳಲಿಕ್ಕೆ ನೋಡಲಿಕ್ಕೆ ಕಾತರ ಇದ್ರಿ. ನಾನು ಹೆಚ್ಚು ಹೊತ್ತು ನಿಲ್ಲೋದಿಲ್ಲ. ಆದರೆ ಅನೇಕ ಜನ ರಾಜುಗೌಡರು ರಾಜಕೀಯ ಕ್ಷೇತ್ರದಲ್ಲಿ ಆಗಲಿ, ವ್ಯಾಪಾರ ಉದ್ದಿಮೆಯಲ್ಲಾಗಲಿ ಅನೇಕ ಜನರಿಗೆ ಯಶಸ್ಸು ಸಿಗ್ತದೆ.
ಆದರೆ ಯಶಸ್ಸು ಸಿಕ್ಕಾಗ ಏನು ಮಾಡಬೇಕು ಅಂತ ಬಸವಣ್ಣನವರು ಒಂದು ವಚನದಲ್ಲಿ ಹೇಳಿದ್ದಾರೆ. ಗುರುಗಳ ಚರಣಗಳಿಗೆ ಸಮರ್ಪಿಸ್ತೇನೆ. ಆನೆಯನ್ನೇರಿಕೊಂಡು ಹೋದರೆ ನೀವು, ಕುದುರೆಯನ್ನೇರಿಕೊಂಡು ಹೋದರೆ ನೀವು, ಕುಂಕುಮ ಕಸ್ತೂರಿಯನ್ನು ಪೂಸಿಕೊಂಡು ಹೋದಿರಿ ಅಣ್ಣ. ಸತ್ಯದ ನಿಲುವನ್ನರಿಯದೆ ಹೋದಿರಲ್ಲ, ಸದ್ಗುಣದ ಬೀಜವ ಬಿತ್ತಿ ಬೆಳೆಯದೆ ಹೋದಿರಲ್ಲ. ಅಹಂಕಾರವೆಂಬ ಮದಗಜವೇರಿ ವಿಧಿಗೆ ಗುರಿಯಾಗಿರಲ್ಲ. ನಮ್ಮ ಕೂಡನ ಸಂಗನ ಅರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಎಲ್ಲ ಸಿಕ್ಕಾಗ ಸದ್ಗುಣ ಬೆಳಿಬೇಕು. ಸದ್ಗುಣ ಬೆಳೆಯದೇ ಹೋದರೆ ಆ ಜೀವನ ವ್ಯರ್ಥ ಅಂಥೇಳಿ ಬಸವಾದಿ ಶರಣರು ಹೇಳೋದ್ರು. ಹಾಗೆ ನಮ್ಮ ಮಹಾರಾಜ ದಿಗ್ಗಿಯವರು ತಮಗೆ ಸಿಕ್ಕಿರ್ತಕ್ಕಂಥ ಅಲ್ಪ ಯಶಸ್ಸಿನಲ್ಲಿ ಸಮಾಜ ಸೇವೆ, ಧಾರ್ಮಿಕ ಸೇವೆ, ಸಾಂಸ್ಕೃತಿಕ ಸೇವೆ ಮಾಡ್ತಾ ಇದ್ದಾರೆ. ಇನ್ನೂ ಸಾಯಿಬಾಬಾ ಎಲ್ಲ ದೇವರು ಅವರಿಗೆ ಇನ್ನೂ ಆಶೀರ್ವಾದ ಕೊಡಲಿ, ಎಲ್ಲ ರೀತಿಯಲ್ಲಿ ಅಲ್ಲಿ ಸಂಪತ್ಭರಿತರನ್ನಾಗಿ ಮಾಡಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ವಹಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ, ಶರಣು ಶರಣಾರ್ಥಿ. ದಯಮಾಡಿ ಕಾರ್ಯಕ್ರಮ ಗದ್ದಲಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಕಾರ್ಯಕ್ರಮ ಇನ್ನೂ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಕೆಪಿಸಿಸಿ ಉಪಾಧ್ಯಕ್ಷರು ಹಾಗೂ ಹಿರಿಯ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ಸುಭಾಷ್ ರಾಠೋಡ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಇನ್ನೊಬ್ಬರು ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶರಣು ಬಿ ಗದ್ಗಿ ಸರ್ ಅವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಾನ್ಯರಿಗೆ ಅವರಿಗೆ ವೇದಿಕೆ ಪೂರ್ವಕ ಗೌರವವನ್ನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಲೋ, ಎಪ್ಪತ್ತು ಕೊಡಿ ಸರ್, ಒಂದು 2-3 ಸೈನ್ ವಯಸ್ಸು. ಹಲೋ 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 ಸಿರಿಗನ್ನಡಂ ಗೆಲ್ಗೆ ಸಿರಿ ಗನ್ನಡಂ ಬಾಳ್ಗೆ ಅಂತ ಇನ್ನೂ ಸ್ವಲ್ಪ ಫ್ರೀ ಇಲ್ಲ ಸರ್, ಧ್ವನಿ ಫ್ರೀ ಇಲ್ಲ. ಭಾರತ ಮಾತೆಯನ್ನ, ಕನ್ನಡದ ತಾಯಿಯನ್ನ, ಅನ್ನ ನೀಡುವ ನಮ್ಮ ರೈತರನ್ನ, ದೇಶ ಕಾಯುವ ನಮ್ಮ ಯೋಧರನ್ನ ಮನದಲ್ಲಿ ಸ್ಮರಣೆಯನ್ನ ಮಾಡ್ತಾ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಆ ಕಡೆ ಅಬ್ದುಲ್ ಬಾಷಾ ಭಾವೈಕ್ಯತೆ, ಈ ಕಡೆ ಸಬ್ಕಾ ಮಾಲಿಕ್ ಏಕ್ ಶಿರಡಿ ಸಾಯಿಬಾಬಾ. ಈ ಪುಣ್ಯಕ್ಷೇತ್ರದಲ್ಲಿ ಅಪೂರ್ವ ಸಂಗಮ ಆದಂಥ ನಮ್ಮ ಜನ್ಮವೆಲ್ಲ ಸಾರ್ಥಕ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಸಾಂಸ್ಕೃತಿಕ ಸಂಜೆ ನನ್ನ ಆತ್ಮೀಯ ಸೋದರ ಮಹಾರಾಜ್ ದಿಗ್ಗಿ, ನೋಡ್ರಿ ಒಬ್ರೊಬ್ರು ಮನ್ಮತ ಅಂತ ಹೆಸರು ಇರ್ತದೆ, ಅವ್ರು ಹೆಂಗೆಂಗೋ ಇರ್ತಾರೆ. ಆದರೆ ಮಹಾರಾಜ ಅಂದ್ರೆ ರಾಜನಾಗಿ ಯಾವಾಗಲೂ ಸರಳತೆಯಿಂದ ನಗು ಮುಖದಿಂದಿರ್ತಕ್ಕಂಥ ಪ್ರೀತಿಯ ಸೋದರ. ಮಹಾರಾಜ್ ದಿಗ್ಗಿಯವರು ಒಳ್ಳೆ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದ್ದಾರೆ. ಮಠಾಧೀಶರು ಮಾಡ್ತಕ್ಕಂಥ ಕೆಲಸ ಮಹಾರಾಜ್ ದಿಗ್ಗಿಯವರು ಸಂಸಾರಿಕರಾಗಿ ಸಮಾಜ ಜೀವನದಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮನ್ನೆಲ್ಲ ಇಲ್ಲಿ ಸೇರಿಸಿದಾರೆ ಅಂದಕ್ಕೆ ಅವರಿಗೆಲ್ಲ ಮೊದಲು ಚಪ್ಪಾಳೆಯನ್ನು ನಾವು ಹಾಕ್ಬೇಕು. ಇನ್ನೂ ಸ್ವಲ್ಪ ಸೌಂಡ್ ಕೊಡ್ರಿ ಸರ್, ಲೈಟ್ ಜಾಸ್ತಿ ಆಗ ಸೌಂಡ್ ಇಲ್ಲ. ಅದಕ್ಕಾಗಿ ಈ ಒಂದು ಸಾಂಸ್ಕೃತಿಕ ಸಂಜೆಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಯಲಗೂಡದ, ಗುರುಮಠಕಲದ, ಭುಜಲಿಂಗೇಶ್ವರದ, ಶಹಾಪುರದ ಪರಮ ಪೂಜ್ಯರಿಗೆ ಪಾದಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮ ಭಾಗದ ಸಿನಿಮಾ ಸ್ಟಾರ್ ಅಂದೇ ಖ್ಯಾತಿಯಾಗಿರ್ತಕ್ಕಂಥ ನನ್ನ ಪ್ರೀತಿಯ ಸೋದರ
ಮಾಜಿ ಸಚಿವರಾಗಿರ್ತಕ್ಕಂಥ ರಾಜು ಗೌಡ್ರೆ, ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿ ಸ್ವಲ್ಪ ಯಾಕೋ ರೀಸೌಂಡ್ ಕೊಡ್ರಿ ಸರ್. ನೀವು ಏನೇನ ಕನ್ಸೆಪ್ಟ್ ಫಂಕ್ಷನ್ ಮಾಡಿಬಿಡ್ತೀರಲ್ಲ. ಹೌದಲ್ರಿ ಹೌದಲ್ರಿ, ನೀವು ಸ್ವಲ್ಪ ರೀಸೌಂಡ್ ಕೊಡ್ರಿ ಸರ್. ಸ್ವಲ್ಪ ಸೌಂಡ್ ಇಲ್ಲ, ಒಂದ್ 2-3 ಸಲ ಹಲೋ ಅನ್ನೋದಕ್ಕೆಲ್ಲ ಇವೆಲ್ಲ ಹೈಬ್ರಿಡ್ ತಳಿ ಅವ. ಹಲೋ, ನೀವೆಲ್ಲ ಇಲ್ಲಿ ಬಂದಿರೋದು ಬಹುಶಃ ನಮ್ಮ ಮಾತು ಕೇಳೋದಕ್ಕಲ್ರಿ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ. ಅವರಿಗೋಸ್ಕರ ಬಂದಿರಿ ನೀವೆಲ್ಲ. ನಾವು 100 ಮಂದಿ ಇದ್ರೇನೋ ಅವ್ರು ಒಬ್ಬರೇ ಇರೋದೇನು ಅಷ್ಟೇ. ಇಲ್ಲಿ ಬಾಳಾದ ರಾಜಣ್ಣ ನಿನ್ನೆ ನೋಡ್ಲಕ್ ಬಂದಾರ ಅಷ್ಟೇ. ಅವರು ನಮ್ಗೆ ಗುರ್ತು ನೀವು ಯಾಕೆ ಬಂದಿರಂತ. ಹೌದಾ ಇಲ್ರಿ? ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ನಾದ ಹೇಳು ನನ್ನ ಪ್ರೇಮ ಮೇಡಮ್ಗೋಸ್ಕರ ಬಂದಿರಿ. ಬಹುಶಃ ಪ್ರೇಮ ಮೇಡಮ್ ಅವರು ನಮ್ಮ ಕನ್ನಡದ ಚಿತ್ರರಂಗದ ಒಂದು ಒಳ್ಳೆ ಸ್ಥಾನಕ್ಕೆ ಒಯ್ದಂಥ ನಟಿ. ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ವ್ಯಕ್ತಿ ನಟ ಯಾವ ರೀತಿಯಾಗಿ ಹೆಸರು ಮಾಡ್ತಾನ, ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹೆಣ್ಣು ಮಗಳಾಗಿ ಅಂತ ಹೆಸರು ಮಾಡಿದಂಥ ವ್ಯಕ್ತಿ ಇದ್ರೆ ನಮ್ಮ ಸಮೀಪದ ಇವತ್ತು ಪ್ರೇಮ ಮೇಡಮ್ ಅವರು. ಇಡೀ ಕರ್ನಾಟಕ ಜನತೆ ಪ್ರೀತಿ ಮಾಡ್ತಕ್ಕಂಥ ಪ್ರೇಮ ಮೇಡಮ್ ಅವರು. ಅವರಿಗೋಸ್ಕರ ಬಂದಿರಿ ನೀವು. ಒಂದೊಂದ್ಸಲ ಮಣ್ತಂದರು ಪ್ರೀತಿ ಮಾಡೋ ಹುಡುಗನ್ ಬಿಟ್ಟು ಇವ್ರನ್ನೇ ಪ್ರೇಮ ಮಾಡ್ತಿದ್ರು ಅವ್ರು ಸಿನಿಮಾದಲ್ಲಿ. ಕರೆ ಆದ ಇಲ್ರಿ, ನಾನು ಸುಳ್ಳು ಹೇಳ್ತೇನೆ. ಆದಲ್ರಿ? ಅದಕ್ಕೋಸ್ಕರ ಬಂದಿರಿ. ಅವರಿಗೂ ಕೂಡ ಈ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮ್ಮ ಶರಡು ಪಾಟೀಲ್ ಹೇಳಿದ್ರು, ನಮ್ಮ ಡೈರೆಕ್ಟರ್ ಸಾಹೇಬರು ಬಂದಾರ, ಇಲ್ಲಿ ಎಲ್ಲ ಇದೆ, ಆದರೆ ಈ ಭಾಗದ ಕೂಗನ್ನ ಇವತ್ತು ನಮ್ಮ ಸರ್ಕಾರಗಳು ಕೇಳ್ತಾ ಇಲ್ಲ. ಬರೇ ಆಸೆ ಒಂದು ಕಲಾವಿದರಾಗಿ ಬಳಸ್ಕೊತಾ ಇದೆ. ದಯವಿಟ್ಟು ಮುಂದಿನ ಅವಕಾಶ ಸಿಕ್ಕರೆ ಮೇಡಮ್, ನೀವು ಒಂದು ಅದ್ಭುತ ಶಕ್ತಿ ಇದ್ದೀರಿ, ನಮ್ಮ ಕಲಾವಿದರನ್ನ ಬಳಸ್ಕೊಳ್ರಿ ಅಂತ ನಾನು ವೇದಿಕೆ ಮೇಲೆ ನಿಮಗೆ ಮನವಿಯನ್ನ ಮಾಡಿ, ಜೊತೆಗೆ ನಮ್ಮ ಶರಣ್ಯ ಶೆಟ್ಟಿ ಮೇಡಮ್ ಅವರು ಕೂಡ ನಾನು ಸ್ವಾಗತವನ್ನು ಮಾಡ್ತಾ, KS ಅಧಿಕಾರಿಗಳಾಗಿರ್ತಕ್ಕಂಥ ವಿಶ್ವನಾಥ್ ಸರ್ ಅವರೇ, ಚೌಹಾಣ್ ಸಾಹೇಬ್ರೆ, ಶರಣು ಅಣ್ಣವರೇ, ಪಟೇಲ್ ಸಾಹೇಬ್ರೆ, ಜೊತೆಗೆ ನಮ್ಮ ನಟರು, ಕಲಾವಿದರು, ಸಾಹಿತಿಗಳಾಗಿರ್ತಕ್ಕಂಥ ನನ್ನ ಸೋದರ ಮೈಪಾಲ್ ರೆಡ್ಡಿ ಅವರೇ, ಪ್ರತಿಯೊಬ್ಬರಿಗೂ ಕೂಡ ವೇದಿಕೆ ಮೇಲೆ ನಾನು ಅನಂತ ಶರಣಾರ್ಥಿಗಳ ಸಮಯದ ಅಭಾವ. ಪ್ರತಿಯೊಬ್ಬರಿಗೂ ಎಲ್ಲ ಪಕ್ಷದ, ಎಲ್ಲ ಧರ್ಮದ, ಎಲ್ಲ ಸಮಾಜದ, ಎಲ್ಲ ಲೀಡರ್ಗಳಿಗೆ ನಿಮ್ಮ ಸೇವಕನಾಗಿ ನಾನು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ನಿಮ್ಮ ಎದುರು ಏನಿದ್ದೀರಲ್ಲ, ನಮಗೆ ಸೀಟಾವ ಆರಾಮ್ ಕೊಡ್ತೀವಿ, ಏನಿಲ್ಲಾರದೆ ನಿಂತು ನೋಡ್ತೀರಲ್ಲ, ಇದು ನಿಜವಾದ ಭಕ್ತಿ, ಇದು ನಿಜವಾದ ಕನ್ನಡಿಗರ ಶಕ್ತಿ. ನಮಗಿಂತ ಯಾರಾದ್ರೂ ಇಲ್ಲಿ ದೊಡ್ಡವರಿದ್ರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಅದು ನೀವು ಅಂತಕ್ಕಂಥ ಮಾತನ್ನ. ಅದಕ್ಕಾಗಿ ಇಲ್ಲಿ ನಮ್ಮ ಯೋಧರು ಸತಿಗೆ ಬಂದಿದ್ದಾರೆ, ಕಲಾವಿದರು, ಸಾಹಿತಿಗಳು, ಮಾಧ್ಯಮದ ಮಿತ್ರರು, ಎಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ ಮಹಾರಾಜಿ. ನಿಜವಾಗಲೂ ಅಣ್ಣ ತಮ್ಮಂದಿರು ಲವಕುಶ ಇದ್ದಂಗೆ ನೀವು ಸಿದ್ದಪ್ಪಾಜಿಯವರು, ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಇವತ್ತು ಮಠಾಧೀಶರು ನಮಗೆ ಕೆಲಸ ಮಾಡೋದಾಗ್ತಾ ಇಲ್ಲ. ಆ ಮಠಾಧೀಶರು ಮಾಡಲಾರ್ದಂಥ ಕೆಲ ಸಾಧನೆಗಳೆಲ್ಲ ಧರ್ಮ ಮತ್ತು ಸಮಾಜ, ಒಂದು ಸಾಂಸ್ಕೃತಿಕವಾಗಿ ಆ ವಿಷಯವನ್ನು ಎತ್ತಿಡಿದಿರಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇರಬೇಕಂತ ಈ ಸಂದರ್ಭದಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ. ನಿಮ್ಮ ಜೊತೆಗೆ ನಾವು ಯಾವತ್ತೂ ಇರ್ತೀವಿ. ಇಂಥ ಕಾರ್ಯಕ್ರಮ ಅದ್ಭುತವಾಗಿ ಮಾಡಿರ್ಬೇಕು. ಯಾಕಂದ್ರೆ ನಾನು ಶಿರಡಿ ಸಾಯಿಬಾಬಾ ಭಕ್ತ, ನಾನು ಕೂಡ ಶಿರಡಿ ಸಾಯಿಬಾಬಾ ಭಕ್ತ. ಆಡ್ತೀನಿ ಅಣ್ಣ, ನಮ್ಗೇನ ಪ್ರೇಮ ಮೇಡಮ್ ಆಡ್ತೀನಿ, ಆಡ್ತೀನಿ ಒಂದು ಯಾವ್ದಾನ ಟ್ರ್ಯಾಕ್ ಇದ್ರೆ ನೋಡಿ ಸರ್, ಒಂದು ನೋಡಿ ಆಡ್ತೀನಿ. ಅದಕ್ಕಾಗಿ ಇವತ್ತೇನು ಸಾವಿರಾರು ಜನ ಬಂದಿದ್ದೀರಿ, ಬಹಳ ಖುಷಿ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾವು ಕಾಪಾಡಿದ್ರೆ ಧರ್ಮ ಯಾವತ್ತೂ ನಮ್ಮನ್ನು ಕಾಪಾಡ್ತದೆ ಅಂತಕ್ಕಂಥ ಒಂದು ಮಾತನ್ನ ಮಹಾರಾಜ್ ದಿಗ್ಗಿಯವರು, ಸಿದ್ದಪ್ಪಾಜಿಯವರು, ಜೊತೆಗೆ ಈ ಒಂದು ಟ್ರಸ್ಟ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನು ಸಹಕಾರ ನೀಡಿದಿರಿ, ಅದ್ಭುತವಾಗಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದಾರೆ.
ನಿಮ್ಮೆಲ್ಲರಿಗೂ ಕೂಡ ಅವರ ಪರವಾಗಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕಾರ್ಯಕ್ರಮ ನಿರೂಪಣೆ ಆಗಿರ್ಬೋದು, ಮಾಲಾರ್ಪಣೆ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸಿ ಹಾಕ್ಬಿಟ್ಟು ಸರ್, ಇಲ್ಲ ಬಿಡಲ್ಲ, ಹೊರಗೋಲಕ್ಕೆ ಬಿಡಲ್ಲ ಅವರು. ತಾನ ಟಗಟಗಟ ತಾನ ಟಗಟಗಟ ಹೇ ಹೇ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಬಿಟ್ಟಿದರೆ ಕನ್ನಡವನ್ನ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಹುಟ್ಟಿದರೆ ಶಾಪುರದಲ್ಲಿ ಹುಟ್ಟಬೇಕು, ಹುಟ್ಟಿದರೆ ಕನ್ನಡವನ್ನ ಮೆಟ್ಟಬೇಕು. ಶಿರಡಿ ಸಾಯಿ ಬಾಬರಿಗೆ, ಸಿದ್ಧಾಶ್ರಮ ಟ್ರಸ್ಟಿಗೆ, ಕಾಶಿಯಲ್ಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗಾದ ಗುಂಡಿ ಹೊಳೆಯ ನಾನೆಂದು ಕೂಗಿ ಹಾಡೋ. ಅಜಂತ ಎಲ್ಲವರಾನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಹೈಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಹಾಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಬಿಟ್ಟಿದರೆ ಕನ್ನಡವನ್ನ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ಸಾಯಿ ಜಾತ್ರೆಯ ಬಂಡಿ. ಬದುಕಿದು ಜಟಕ ಬಂಡಿ, ಇದು ಇಬ್ರಾಹಿಂಪುರ ಕನ್ನಡದ ಬಂಡಿ. ಭಾರತ ದೇಶಕ್ಕೆ, ಸ್ವಾಭಿಮಾನಿ ಕನ್ನಡಿಗರಿಗೆ ಧನ್ಯವಾದಗಳು, ಧನ್ಯವಾದಗಳು. ಮತ್ತೆ ನಾನು ಇನ್ನೊಂದು ಸಲ ಇಂಥ ಕಾರ್ಯಕ್ರಮಕ್ಕೆ ಮಹಾರಾಜಿ ಯಾವಾಗೇ ಕರ್ರಿ ನಾವು ಬರ್ತೀವಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿ. ನೀವು ಒಂದು ಸಿನಿಮಾ ಸ್ಟಾರ್, ಜೂನಿಯರ್ ಶಿವರಾಜ್ ಕುಮಾರ್ ಇದ್ದಂಗೆ ರಾಜಣ್ಣ, ನಾನು ಅದೇ ಗಮನ ಮಾಡ್ತೀನಿ. ದೇವರ ಆಶೀರ್ವಾದ ಇರಲಿ. ಶಾಲ್ ತಗೊಳ್ರಂಗೆ ಇಬ್ಬರಿಗೆ ಸನ್ಮಾನ ಮಾಡಿ ನಮ್ಮ ರಾಜಣ್ಣ ನೇತೃತ್ವದಲ್ಲಿ ಪ್ರೇಮ ಮೇಡಮ್ ಮಾಡಬೇಡ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ. ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ, ಕನ್ನಡ ಚಿತ್ರರಂಗ ನೋಡೋಣ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಕನ್ನಡದ ಕಟ್ಟಾಳು, ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶರಣು ಬಿ ಗದ್ಗಿ ಸರ್ ಅವರಿಗೆ ತಾವೆಲ್ಲರೂ ಕೂಡ ಜೋರಾದ ಚಪ್ಪಳೆ ಮುಖೇನ ಅವರಿಗೆ ಮತ್ತೊಮ್ಮೆ ಅಭಿನಂದಿಸೋಣ. ಈಗ ಮಹಾರಾಜ್ ದಿಗ್ಗಿ ಸಹೋದರರಿಗೆ ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶರಣು ಬಿ ಗದ್ಗಿ ಸರ್ ಅವರು ಅವರಿಗೆ ವಿಶೇಷ ಗೌರವ ಸತ್ಕಾರವನ್ನ, ಜೊತೆಗೆ ನಟಿ ಪ್ರೇಮ ಮೇಡಮ್ ಅವರು, ಶರಣ ಶೆಟ್ಟಿ, ರಾಜಗೌಡರು ಸೇರಿ ಮಾನ್ಯರಿಗೆ ವಿಶೇಷ ಗೌರವ ಸತ್ಕಾರವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಬಹಳ ಅದ್ಭುತವಾಗಿ ತಮ್ಮೆಲ್ಲರನ್ನ ಮನರಂಜಿಸಿರ್ತಕ್ಕಂಥ ಡಾಕ್ಟರ್ ಶರಣು ಬಿ ಗದ್ಗಿ ಸರ್ ಅವ್ರಿಗೆ ಮತ್ತೊಮ್ಮೆ ವೇದಿಕೆ ಪೂರ್ವಕ್ಕೆ ಧನ್ಯವಾದಗಳು. ಮಹಾರಾಜ್ ದಿಗ್ಗಿ ಸಹೋದರರಿಗೆ ಈ ಒಂದು ಕಾರ್ಯಕ್ಕೆ ಅಭಿನಂದಿಸ್ತಾ ಇದ್ದಾರೆ. ಧನ್ಯವಾದಗಳು. ಈಗ ಇನ್ನೊಬ್ಬರು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಹಿರಿಯ KS ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಪಿ ಹಿರೇಮಠ್ ಸರ್ ಅವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಮನರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಚಂದ್ರಮ ನೋಡಕ್ ಬಂದ್ರು ಶ್ರೀ ಸಾಯಿ ಮಂದಿರ ಇದರ 3ನೇ ವರ್ಷದ ಉದ್ಘಾಟನಾ ಸಮಾರಂಭದ
ಈ ಭವ್ಯವಾದ ದೇವ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಪರಮ ಪೂಜ್ಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಅದೇ ರೀತಿ ಈ ನಾಡಿನ ಎಲ್ಲರ ನೆಚ್ಚಿನ ನಾಯಕರು, ನನ್ನ ಆತ್ಮೀಯ ಸಹೋದರರು, ಸ್ನೇಹಿತರು ಆದಂಥ ರಾಜವಣ್ಣವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರುಗಳೇ, ಹಾಗೂ ಈ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾದಂತಹ ಸಾಯಿನಾಥನ ಭಕ್ತಾದಿಗಳೇ, ಟೈಮು ಭಾಳ ಆಗೈತಿ. ಇನ್ನು ಮಾತಾಡೋರು ಪರಮ ಪೂಜ್ಯರು ಮಾತಾಡೋದು ಭಾಳ ಇದೆ. ನಟಿಯರು ಬಂದಿದ್ದಾರೆ, ಎಲ್ಲ ನಟಿಯರು, ಅವರು ಕೂಡ ಮಾತಾಡೋದಿದೆ. ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ, ಈ ಮಣ್ಣು ನಾನು ಕಂಡಂತೆ ಹಲವಾರು ರತ್ನಗಳದಾವು, ಆದರೆ ಈ ಮಣ್ಣು ನಾನು ಅತ್ಯಂತ ಹತ್ತಿರದಿಂದ ಕಂಡಂತೆ 3 ರತ್ನಗಳಿಗೆ, 3 ನಕ್ಷತ್ರಗಳಿಗೆ ಜನ್ಮ ನೀಡೈತಿ. ಒಂದು ವೇದಿಕೆಯಲ್ಲಿದ್ದಾರೆ ರಾಜವಣ್ಣವರು, ಇನ್ನೊಂದು ನನ್ನ ಆತ್ಮೀಯ ಸಹೋದರರು, ಈ ಭಾಗದ ಕಣ್ಮಣಿ, ಬೆಂಗಳೂರಿನಲ್ಲಿ ಈವರೆಗೆ 50,000 ಫ್ಲ್ಯಾಟ್ಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ದಾಖಲೆಯನ್ನು ಬರೆದಿರುವಂತಹ ಡಾಕ್ಟರ್ SP ದಯಾನಂದ್, DS ಮ್ಯಾಕ್ಸ್ ಪ್ರಾಪರ್ಟಿಯ ಸಂಸ್ಥಾಪಕರು. 3ನೇದವರು ಈ ಮಹಾರಾಜ್ ದಿಗ್ಗಿಯವರು. ಇವರು ಜೀವನ ಭಾಳ ಸರಳವಾಗಿರಲಿಲ್ಲ. ಇವ್ರದ್ದು ಆರಂಭಿಕ ಜೀವನ ಇವತ್ತಿನ ದಿವಸ ಇಷ್ಟು ಎತ್ತರಕ್ಕೆ ಕಾಣ್ತಾ ಇದ್ದಾರೆ, ಇಷ್ಟು ನಕ್ಷತ್ರಗಳಾಗಿ ಮಿನುಗ್ತಾ ಇದ್ದಾರೆ. ಆದರೆ ಇವರ ಜೀವನ ಬಹಳ ಕಷ್ಟದಿಂದ ಮೇಲ್ಗಡೆ ಬಂದು ಇವತ್ತಿನ ದಿವಸ ಅವರು ಹುಟ್ಟಿದಂತಹ ಊರುಗಳಲ್ಲಿ ಒಂದು ಮಾದರಿ ವ್ಯಕ್ತಿಗಳಾಗಿ ಬೆಳೆದು ನಿಂತಿದ್ದಾರೆ. ಇವತ್ತಿನ ದಿವಸ ಬೆಂಗಳೂರಲ್ಲಿ ಬೇಕಾದ್ ಮಾಡ್ಬೋದಾಗಿತ್ತು ಮಹಾರಾಜ್ ದಿಗ್ಗಿಯವರು, ಆದರೆ ಇಲ್ಲಿ ಬಂದು ದೇವಸ್ಥಾನ ಯಾಕೆ ಕಟ್ಟಿದ್ದಾರೆ ಅಂತಂದ್ರೆ, ಇವತ್ತು ಒಂದು ಈ ಎಲ್ಲ ಬಡ ಮಕ್ಕಳಿಗಿರ್ಬೋದು, ರೈತಾಪಿ ಮಕ್ಕಳಿಗಿರ್ಬೋದು, ಯಾರು ಕೂಡ ವಂಚಿತರಲ್ಲ. ಅವರವರ ಬಳಿ ಇರುವಂತಹ ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡಲ್ಲಿ ಇವತ್ತಿನ ದಿವಸ ಮಹಾರಾಜ್ ದಿಗ್ಗಿ ಅಂತವರು, ರಾಜವಣ್ಣಂತವರು, ನಮ್ಮ ದಯಾನಂದವರು ಪ್ರತಿಯೊಂದು ಮನೆಯಲ್ಲಿ ಹುಟ್ಟಬಹುದು ಅಂತ ತೋರಿಸ್ಕೊಳ್ಳೋಕೆ ಇವತ್ತಿನ ದಿವಸ ಇಂತಹ ಕಾರ್ಯಕ್ರಮಗಳ ಮೂಲಕ ಎಲ್ಲರನ್ನ ಪ್ರೇರೇಪಿಸ್ತಿದ್ದಾರೆ. ಇದು ಒಂದು ಪ್ರೇರೇಪಣೆ ಆಗಲಿ ಅಂತ ಹೇಳ್ತಾ, ಇವತ್ತಿನ ದಿವಸ ನನಗೂ ಕೂಡ ಇಂತಹ ಒಂದು ಕಾರ್ಯಕ್ರಮಕ್ಕೆ ಸಾಯಿಬಾಬಾನ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಹಾರಾಜ್ ದಿಗ್ಗಿ ಸಹೋದರರಿಗೆ, ಇಬ್ರಾಹಿಂಪುರ ಗ್ರಾಮದ ಸಮಸ್ತ ಗ್ರಾಮಸ್ಥರಿಗೆ ಎಲ್ಲರಿಗೂ ವಂದನೆಗಳ ಸಲ್ಲಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಸಮಾರಂಭವನ್ನು ಉದ್ದೇಶಿಸಿ ತಮ್ಮೆರಡು ಅತಿಥಿ ನುಡಿಗಳನ್ನು ನುಡಿದಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಪಿ ಹಿರೇಮಠಿ ಹಿರಿಯ KS ಅಧಿಕಾರಿಗಳು ಅವರಿಗೆ ತುಂಬಿರೋದಿದ ಧನ್ಯವಾದಗಳು. ಈಗ ಇನ್ನೋರ್ವರು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಮೈಪಾಲ್ ರೆಡ್ಡಿ ಮುನ್ನೂರು ಸರ್ ಅವರು ಈ ಸಮಾರಂಭವನ್ನು ಉದ್ದೇಶಿಸಿ 1-2 ಮಾತುಗಳನ್ನ ಆಡಬೇಕಂತ ಮಾನ್ರಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು. ಇನ್ನು ಅನೇಕ ಕಾರ್ಯಕ್ರಮಗಳಿದ್ದಾವೆ. ಎಲ್ರಿಗೂ ನಮಸ್ಕಾರ. ಕುಕ್ಕು ಸಾಯಿ ಜಾತ್ರೆ ನೋಡೋಣ ಅಂತೂ ಕುಕ್ಕು. ಜೈನರ ಕಾವ್ಯದ, ಶರಣರ ವಚನದ, ದಾಸರು ಹಾಡಿದ ಈ ನಾಡು. ಎಲ್ಲರೂ ವೇದಿಕೆ ಮೇಲಿರುವಂಥ ಪರಮ ಪೂಜ್ಯರಿಗೂ, ಆತ್ಮೀಯ ಸಹೋದರಾದಂಥ ಸುರಪುರದ ದೊರೆ ನರಸಿಂಹ ನಾಯಕ್ ಅವರಿಗೂ, ವೇದಿಕೆ ಮೇಲೆ ಇರುವಂಥ ಎಲ್ಲ ಸಜ್ಜನ ಬಂಧುಗಳಿಗೂ, ಮತ್ತು ಇವತ್ತು ವಿಶೇಷವಾಗಿ ಆಕರ್ಷಣೆ ಆಗಿರುವಂಥ ನಟಿ ಪ್ರೇಮಾ ಅವರಿಗೂ, ಶರಣ್ಯ ಅವರಿಗೂ ಎಲ್ರಿಗೂ ವಂದನೆಗಳನ್ನು ಸಲ್ಲಿಸಿ, ಆತ್ಮೀಯರೇ, ನಮ್ಮ ನೆಲ ಯಾವುದಕ್ಕೂ ಕಡಿಮೆ ಇಲ್ಲದ ನೆಲ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮೊಟ್ಟ ಮೊದಲ ಲಕ್ಷಾಣಿಕ ಗ್ರಂಥ ಶ್ರೀ ವಿಜಯ ಕೊಟ್ಟಂಥ ಕವಿರಾಜ ಮಾರ್ಗ
ಕೊಟ್ಟಂಥ ನೆಲ ನಮ್ಮ ಕಲ್ಯಾಣ ಕರ್ನಾಟಕ. ಇವತ್ತು ಯಾರಾದರೂ ಜ್ಞಾನಪೀಠ ಬೇರೆ ಬೇರೆ ಕನ್ನಡದ ಪ್ರಶಸ್ತಿಗಳನ್ನು ಪಡೆದಿದ್ದರೆ ಅದರ ಮೂಲ ಬುನಾದಿ ಇದ್ದದ್ದು ಕನ್ನಡದ ಕಲಬುರಗಿಯ ನೆಲ. ರಾಷ್ಟ್ರಕೂಟರು ಸಾಮ್ರಾಜ್ಯದ ದೊರೆ ಅಮೋಘ ವರ್ಷ ನೃಪತುಂಗ ಕೊಟ್ಟಂತಹ ಕವಿರಾಜ ಮಾರ್ಗ ಕೊಟ್ಟಂತಹ ಬುನಾದಿಯ ಮೇಲೆ ಅಂತಹ ಈ ನೆಲದಲ್ಲಿ ನಮ್ಮ ಮಹಾರಾಜ್ ದಿಗ್ಗಿಯವರು ಸಾಯಿ ಮಂದಿರವನ್ನ ನಿರ್ಮಾಣ ಮಾಡಿ ಇದೊಂದು ಧಾರ್ಮಿಕ ಕ್ಷೇತ್ರವನ್ನಾಗಿ ಪರಿವರ್ತನೆ ಮಾಡಿದಂತಹ ಅವರ ಧೀಶಕ್ತಿಗೆ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯಿಂದ ಅವರನ್ನು ಅಭಿನಂದಿಸಲೇಬೇಕು. ಪ್ರಿಯರೇ, ನಟಿ ಪ್ರೇಮಾ ಅವರ ಬಗ್ಗೆ ಯಾರಾದರೂ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಯಾರೂ ಮಾತಾಡಲಿಲ್ಲ. ಹಾಗಾಗಿ ಒಂದು 2 ನಿಮಿಷ ಮೇಡಮ್ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಬಯಸ್ತೇನೆ. ಇವತ್ತು ದಿನಾಂಕ ಜನವರಿ 26, ಸಂವಿಧಾನವನ್ನ ದೇಶಕ್ಕೆ ಸಮರ್ಪಣೆ ಮಾಡಿದಂತಹ ದಿನ. ಬರೋಬ್ಬರಿ 20 ದಿನಗಳ ಹಿಂದೆ ಹೋಗಿ ಜನವರಿ 6 ಪ್ರೇಮಾ ಅವರ ಜನ್ಮದಿನ. ಇವತ್ತಿಗೆ ಬರೋಬ್ಬರಿ 48 ವರ್ಷದ ಪ್ರಾಯದ ನಟಿ ಪ್ರೇಮಾ ಅವರು ಇದೇ ಮೊದಲ ಬಾರಿಗೆ ಈ ನೆಲಕ್ಕೆ ಆಗಮಿಸಿದ್ದಾರೆ. 1995ರಿಂದ 2017ರಿಂದ 2ನೇ ಹಂತದಿಂದ ಇವತ್ತಿನವರೆಗೂ ಕನ್ನಡದಲ್ಲಿ 70 ಸಿನಿಮಾಗಳನ್ನು, ತೆಲುಗಿನಲ್ಲಿ 28 ಸಿನಿಮಾಗಳನ್ನು ಸೇರಿದಂತೆ ಮಲಯಾಳಂ, ತಮಿಳು, ತೆಲುಗು, ಕನ್ನಡದಲ್ಲಿ ನಟಿಸಿದಂಥ ಬಹುಭಾಷಾ ತಾರೆ ನಮ್ಮ ಪ್ರೇಮಾ ಮೇಡಮ್ ಅವರು. ಮೊದಲ ಸವ್ಯಸಾಚಿ ಮತ್ತು ಆಟ ಹುಡುಗಾಟ ಸಿನಿಮಾದ ಮೂಲಕ ಪ್ರವೇಶವನ್ನ ಪಡೆದಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಬ್ಲಾಕ್ ಬಸ್ಟರ್ ಕೊಟ್ಟಿದ್ದು ಶಿವರಾಜ್ ಕುಮಾರ್ ನಟನೆಯ ಓಂ ಚಿತ್ರ. ವಿಷ್ಣುವರ್ಧನ್ ಅವರ ಜೊತೆಗೆ ನಟಿಸಿದಂತ ಪರ್ವ ಅನ್ನುವಂಥ ಸಿನಿಮಾಕ್ಕೆ ಪ್ರೇಮಾ ಅವರು ನಟಿಸಿದಂಥ ಅದ್ಭುತವಾದ ನಟನೆ ಇದೆಯಲ್ಲ, ಅದು ಎಲ್ಲ ಭಾಷೆಗಳನ್ನ ಮೀರಿದಂತ ಶಕ್ತಿ ಕೊಟ್ಟದ್ದು ಪ್ರೇಮಾ ಮೇಡಮ್ ಅವರ ಕಲಾವಿದಂಥ ಅರ್ಥವಂತಿಕೆಗೆ ಮಾತ್ರ. ಪ್ರಿಯರೇ, ಸಿಂಗಾರ